ಇದು ಕಡಿಮೆ ಡೌನ್ ಪೇಮೆಂಟ್, ಇದು ಕಡಿಮೆ ಡೌನ್ ಪೇಮೆಂಟ್. ಏನ್ ಕಡಿಮೆ ಡೌನ್ ಪೇಮೆಂಟ್ ಅಂತ ಇದ್ರಾ? ಹೌದು ಸರ್, ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ನಿಮ್ಗೆ 50ರಿಂದ 1 ಲಕ್ಷ ಒಳಗಡೆ ಡೌನ್ ಪೇಮೆಂಟ್ ಮಾಡಿ ಗಾಡಿ ಕೊಡ್ತಿದ್ದೀನಿ ಸರ್ ನಿಮ್ಗೆ. IND ಕಾರ್ಸ್ ಲೊಕೇಶನ್ ಬಂದ್ಬಿಡುತ್ತೆ ಹೇಳ್ಬಿಟ್ಟು. ಬನ್ನೇರುಘಟ್ಟ ರೋಡ್ ಮೀನಾಕ್ಷಿ ಮಾಲ್ ಬ್ಯಾಕ್ ಸೈಡ್ ಅಕ್ಷಯ ಹತ್ರ ಬರ್ಬೇಕು ಸರ್. ಬರೀ ನಿಮ್ಗೆ 2 ಲಕ್ಷ ಮಾಡ್ಕೊಡ್ತೀನಿ ಸರ್. ಸಿಂಗಲ್ ಓನರ್ ಬರುತ್ತೆ. ಈ ಗಾಡಿ ಪ್ರೈಸ್ ಮಾಡಿ ಬರೀ 2 ಲಕ್ಷ ಮಾಡ್ಕೊಡ್ತೀನಿ ಸರ್ ನಿಮ್ಗೆ. 14 ಮಾಡಲು ನಿಮ್ಗೆ ಡಿಸೆಂಬರ್ ಆಲ್ಮೋಸ್ಟ್ 15 ಬರುತ್ತೆ. ಸೆಕೆಂಡ್ ಓನರ್ ಗಾಡಿ ಪೆಟ್ರೋಲ್ ಮ್ಯಾನ್ಯುವಲ್. ನಿಮ್ಗೆ ಈ ಗಾಡಿ ಪ್ರೈಸ್ ಮಾಡ್ಬಿಟ್ಟು ಬರೀ ನಿಮ್ಗೆ 7,65,000 ಮಾಡ್ಕೊಡ್ತೀನಿ ಸರ್. ಇದು ಬರುತ್ತೆ ಸೆಕೆಂಡ್ ಓನರ್ ಗಾಡಿ ಪೆಟ್ರೋಲ್ ಮಾಲೆ ಬರುತ್ತೆ, VX ಬರುತ್ತೆ ಗಾಡಿ ಇದು. ಈ ಗಾಡಿ ಪ್ರೈಸ್ ಮಾಡ್ಬಿಟ್ಟು ಬರೀ ನಿಮ್ಗೆ 7,85,000 ಮಾಡ್ಕೊಡ್ತೀನಿ. ಫ್ರೆಶ್ ಇದೆ, FC ಕೂಡ ಫ್ರೆಶ್ ಇದೆ. ಗಾಡಿ ನಿಮ್ಗೆ ಬರೀ 3 ಲಕ್ಷ ಮಾಡ್ಕೊಡ್ತೀನಿ ತಗೊಂಡೋಗಿ. ಆಟೋಮೆಟಿಕ್ ನಿಮ್ಗೆ ಈ ಗಾಡಿ ಬರೀ 2,99,000 ಮಾಡ್ಕೊಡ್ತೀನಿ ಸರ್. ಓಕೆ, 3.5 ಲಕ್ಷಕ್ಕೆ 18-20 ತನಕ ಮೈಲೇಜ್ ಬರುತ್ತೆ ಗಾಡಿ. ಬರೀ 3 ಲಕ್ಷ ಮಾಡ್ಕೊಡ್ತೀನಿ. ಫೈನಲ್ ಬರುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ. 18-20 ಮೈಲೇಜ್ ಬರುತ್ತೆ. ಈ ಗಾಡಿ ನಿಮ್ಗೆ ಬರೀ 3 ಲಕ್ಷ ಮಾಡ್ಕೊಡ್ತೀನಿ. ಬರುತ್ತೆ ಸೆಕೆಂಡ್ ಅಂದ್ರೆ ಪೆಟ್ರೋಲ್ ಮ್ಯಾನ್ಯುವಲ್ ಬರುತ್ತೆ. ಈ ಗಾಡಿ ನಿಮ್ಗೆ ಬರೀ 3 ಲಕ್ಷ ಮಾಡ್ಕೊಡ್ತೀನಿ ಸರ್. ಪೆಟ್ರೋಲ್ ಮ್ಯಾನ್ಯುವಲ್ ಬರೀ ಈ ಗಾಡಿ 3 ಲಕ್ಷ ಮಾಡ್ಕೊಡ್ತೀನಿ ಸರ್. ಈ ಗಾಡಿ ಬರೀ ನಿಮ್ಗೆ 3 ಲಕ್ಷ ಮಾಡ್ಕೊಡ್ತೀನಿ ಸರ್. ಸರ್ ಪ್ರೈಸಿಗೆ ಹೇಳ್ಕೊಡ್ತೀನಿ ನಿಮ್ಗೆ ಬರೀ 4.5 ಲಕ್ಷ ಗಾಡಿ ಕೊಡ್ತಾ ಇದೀನಿ. 16 ಮಾಡಲ್ ಗಾಡಿ, ಡೀಸೆಲ್ ಮ್ಯಾನ್ಯುವಲ್. ಈ ಗಾಡಿ ಸರ್ ಬರೀ ನಿಮ್ಗೆ 5 ಲಕ್ಷ ಮಾಡ್ಕೊಡ್ತೀನಿ ಸರ್. ಈ ಗಾಡಿ ನಿಮ್ಗೆ ಬರೀ 5,85,000 ಮಾಡ್ಕೊಡ್ತೀನಿ ಸರ್. ಕಮ್ಮಿ ಓಡಿದೆ ಗಾಡಿ ಇದು. ಈ ಗಾಡಿ ಪ್ರೈಸ್ ಬಿಟ್ಟು ಸರ್ ಬರೀ ನಿಮ್ಗೆ 4.3 ಲಕ್ಷ ಮಾಡ್ಕೊಡ್ತೀನಿ ತಗೊಂಡೋಗಿ ಸರ್. ನಿಮ್ಗೆ ಸರ್ ಫೈನಲ್ ಟು ಫೈನಲ್ 3 ಲಕ್ಷ ಮಾಡ್ಕೊಡ್ತೀನಿ ಸರ್. ಓಕೆ, ಟಾಟಾ ಅದು ವಿತ್ ಕರ್ನಾಟಕ ನಂಬರ್. ಕರ್ನಾಟಕ ನಂಬರ್, ಸೆಕೆಂಡ್ ನಂಬರ್, 95,000 ಓಡಿರೋದು. ಕಂಫರ್ಟ್ ಲೈನ್ ಬರುತ್ತೆ, ಫುಲ್ ನಿಮ್ಗೆ ಲೋಡೆಡ್ ಬರುತ್ತೆ, ಎಲ್ಲಾ ತರ ಆಪ್ಷನ್ ಬರುತ್ತೆ ನಿಮ್ಗೆ. ಓಕೆ, ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ ನಿಮ್ಗೆ 3,95,000 ಮಾಡ್ಕೊಡ್ತೀನಿ ಸರ್. ಓಕೆ. ಈ ಗಾಡಿ ಸರ್ ನಿಮ್ಗೆ ಬರೀ 4,75,000 ಮಾಡ್ಕೊಡ್ತೀನಿ ಸರ್. ವಿ ಬೇಕಾದ್ರೆ ವಿ ಕೂಡ ಇದೆ, ಅದು ಕೂಡ ತೋರಿಸ್ಕೊಡ್ತೀವಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥದ್ದಿಲ್ಲ ಅನ್ನಂಗಿಲ್ಲ, ಎಲ್ಲಾ ತರ ಫೀಚರ್ಸ್ ಬಂದ್ಬಿಡುತ್ತೆ ನಿಮ್ಗೆ. ಈ ಗಾಡಿ ಬರೀ 5 ಲಕ್ಷ ಮಾಡ್ಕೊಡ್ತೀನಿ ಸರ್. ಓಕೆ, ಕೊಡ್ತೀನಿ ಸರ್. ಸಿಟಿಲಿ ಇದೇ ಗಾಡಿ 6.5 ತನಕ ಮಾಡ್ತಾರೆ. ಬರೀ 5 ಲಕ್ಷ ಮಾಡ್ಕೊಡ್ತೀನಿ ನಿಮ್ಗೆ. ಓಕೆ. ಈ ಗಾಡಿ ನಿಮ್ಗೆ 5 ಲಕ್ಷ ಮಾಡ್ಕೊಡ್ತೀನಿ ಸರ್. ಸರ್ ಎಲ್ಲ ರೆಕಾರ್ಡ್ ಸಮೇತ ಹೊಡಿರೋದು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ ನಿಮ್ಗೆ 5,85,000 ಮಾಡ್ಕೊಡ್ತೀನಿ ಸರ್. 2013 ಮಾಡಲ್ ವೆಹಿಕಲ್, ಡೀಸೆಲ್ ಮ್ಯಾನ್ಯುವಲ್ ಬರುತ್ತೆ. 90,000 ಹೊಡಿದೆ ಗಾಡಿ, ಸೆಕೆಂಡ್ ಓನರ್. RX5 ಬರುತ್ತೆ ವೇರಿಯಂಟ್ ಇದು. ಈ ಗಾಡಿ ನಿಮ್ಗೆ ಬರೀ 4,80,000 ವಿತ್ NOC 1,000 ಹೊಡಿದೆ. ಎಲ್ಲ ಶೋರೂಮ್ ರೆಕಾರ್ಡ್ ಸಮೇತ ಹೊಡಿರೋದು. ಈ ಗಾಡಿನ ಬರೀ ನಿಮ್ಗೆ 5,60,000 ಮಾಡ್ಕೊಡ್ತೀನಿ ಸರ್. 14 ಮಾಡಲ್ ವೆಹಿಕಲ್, ಸೆಕೆಂಡ್ ಓನರ್, ಡೀಸೆಲ್ ಮ್ಯಾನ್ಯುವಲ್ ಬರುತ್ತೆ. ವಿತ್ NOC ನೋಡ್ತೀನಿ ಅಂದ್ರೆ ಬರೀ 5 ಲಕ್ಷ ಮಾಡ್ಕೊಡ್ತೀನಿ. ವರ್ನಾ ಪ್ರೈಸಿಗೆ ಎಲೆಂಟ್ರಾ ಗಾಡಿ ಕೊಡ್ತಾ ಇದೀನಿ ಸರ್. 13 ಮಾಡಲು ಡೀಸೆಲ್ ಎಲೆಂಟ್ರಾ ನಿಮ್ಗೆ ಟಾಪ್ ಅಂಡ್ ಫೈನಲ್ ಟು ಫೈನಲ್ ಬರೀ 3 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ ಗಾಡಿ ಇದು. 3 ಲಕ್ಷ ಪ್ರತಿಯೊಂದು ಗಾಡಿನೂ ಆಕ್ಸಿಡೆಂಟ್ ಫ್ರೀ. ಹೌದು ಸರ್, 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಬೇಕಾದ್ರೆ ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡ್ಕೊಂಡು ನೋಡಿ. ಬರೀ ನಿಮ್ಗೆ 3,99,000 ಮಾಡ್ಕೊಡ್ತೀನಿ ಸರ್. ಈ ಗಾಡಿ ಪ್ರೈಸ್ ಬಿಟ್ಟು ಬರೀ 3 ಲಕ್ಷ ಗಾಡಿ ಕೊಡ್ತಾ ಇದೀನಿ ಸರ್. ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮ್ರಾ, A to Z ಫೀಚರ್ಸ್ ಬರುತ್ತೆ. ಬರೀ ನಿಮ್ಗೆ ಈ ಗಾಡಿ 10 ಲಕ್ಷ ಮಾಡ್ಕೊಡ್ತೀನಿ ಸರ್. 1,15,000 ಹೊಡಿದೆ ಗಾಡಿ, 10ವರೆಗೆ ಮಾಡ್ಕೊಡ್ತೀನಿ ಸರ್ ಇದು. ಓಕೆ, ಇದು ಕಡಿಮೆ ಡೌನ್ ಪೇಮೆಂಟ್, ಇದು ಕಡಿಮೆ ಡೌನ್ ಪೇಮೆಂಟ್. ಏನ್ ಕಡಿಮೆ ಡೌನ್ ಪೇಮೆಂಟ್ ಅಂತ ಇದ್ರಾ? ಹೌದು ಸರ್, ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ನಿಮ್ಗೆ 50ರಿಂದ 1 ಲಕ್ಷ ಒಳಗಡೆ ಡೌನ್ ಪೇಮೆಂಟ್ ಮಾಡಿ ಗಾಡಿ ಕೊಡ್ತಿದ್ದೀನಿ ಸರ್ ನಿಮ್ಗೆ. ಬನ್ನೇರುಘಟ್ಟ ರೋಡ್ ಮೀನಾಕ್ಷಿ ಮಾಲ್ ಬ್ಯಾಕ್ ಸೈಡ್ ಅಕ್ಷಯ ಹತ್ರ IND ಕಾರ್ಸ್ ಲೊಕೇಶನ್ ಗೊತ್ತಾಗಿಲ್ಲ, ಕೊಟ್ಟಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು ನೀವು. ಓಕೆ, ಲೋನ್ ಅಂತ ನೋಡ್ರೆ ಯಾವ ಮಾಡಲ್ ಮೇಲೆ ಲೋನ್ ಸರ್ ಆಗ್ತದೆ? 13-14 ಮೇಲೆ ಯಾವ್ದಾರು ತಗೊಳ್ಳಿ, ಲೋನ್ ಮಾಡ್ಕೊಡ್ತೀನಿ. ಡಿಪೆಂಡ್ ಪ್ರೊಫೈಲ್ ಮೇಲೆ ಸರ್, ಅದನ್ನೇ ಹೇಳ್ತಾ ಇರೋದು. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ಬಿಡ್ತೀನಿ ಸರ್. ಓಕೆ, ನಮ್ಮೊಟ್ಟಿಗೆ ಚರಣ್ ಅವರು ಇದ್ದಾರೆ, ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾರೆ. ಇನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ರತಿಯೊಂದು ಮಾಹಿತಿ ಇಷ್ಟ ಆಗುತ್ತೆ. ಒಳ್ಳೆ ಪ್ರೊಫೈಲ್ ಇತ್ತಂದ್ರೆ ಆರಾಮಾಗಿ ನಿಮ್ಗೆ 1,50,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಕೊಡ್ತೀವಿ. ಹಾಗೆ ಸ್ಟಾರ್ಟ್ ಮಾಡೋಣ. ಬನ್ನಿ ಸರ್, ಬೇಗ ಬನ್ನಿ. IND ಕಾರ್ಸ್ ಅಲ್ಲಿ ನಿಮ್ಗೆ ಹುಂಡೈ ಎಲೆಂಟ್ರಾ ಸಿಗ್ತಿದೆ, ಅದು ಕೂಡ ಬಜೆಟ್ ಅಲ್ಲಿ. ಸರ್ ವರ್ನಾ ಪ್ರೈಸಿಗೆ ಎಲೆಂಟ್ರಾ ಗಾಡಿ ಕೊಡ್ತಾ ಇದೀನಿ ಸರ್. 13 ಮಾಡಲು ಡೀಸೆಲ್ ಎಲೆಂಟ್ರಾ ನಿಮ್ಗೆ ಟಾಪ್ ಅಂಡ್ ಬರುತ್ತೆ. ಎಲ್ಲಾ ತರ ಆಪ್ಷನ್ಸ್ ಕೂಡ ಬಂದ್ಬಿಡುತ್ತೆ. ಏರ್ ಬ್ಯಾಗ್, ABS, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಎಲ್ಲಾ ತರ ಫೀಚರ್ಸ್ ಬರುತ್ತೆ ಸರ್ ನಿಮ್ಗೆ. ಬರೀ ನಿಮ್ಗೆ 3.5 ಲಕ್ಷಕ್ಕೆ ಗಾಡಿ ಕೊಡ್ತಾ ಇದೀನಿ ಇದು. ಓಕೆ, 3,75,000. ಹೌದು ಸರ್. ಓಕೆ, 3,75,000ಗೆ ಹುಂಡೈ ಎಲೆಂಟ್ರಾ, ಅದು ಕೂಡ ನೋಡಬಹುದು. ಕಿಲೋಮೀಟರ್ ಹೊಡಿದೆ ಕಿಲೋ ಇದು ಸರ್ 85 ಹೊಡಿದೆ ಗಾಡಿ. ಓಕೆ, ಸೊ ಗಾಡಿ ಕಂಡೀಷನ್ ನೋಡಬಹುದು. ಅದು ಕೂಡ ಮ್ಯಾನುವಲ್ ಬರ್ತಿದೆ ಎಲೆಂಟ್ರಲ್ಲಿ ನಿಮಗೆ. ಸೊ ಕಂಡೀಷನ್ ಪ್ರತಿಯೊಂದು ಟೈರ್ಸ್, ಪ್ರತಿಯೊಂದು ಕಂಡೀಷನ್ ಚೆನ್ನಾಗಿದೆ. ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ. ಅದು ಕೂಡ ನಿಮಗೆ ವರ್ನಾ ಪ್ರೈಸಿಂಗ್ ಎಲೆಂಟ್ರಾ ಸಿಗ್ತಿದೆ. ಒಂದು KV ಸರ್, ಇದು 2016 ಮಾಡಲ್ ವೆಹಿಕಲ್, ಸೆಕೆಂಡ್ ಅಂದ್ರೆ ಡೀಸೆಲ್ ಮ್ಯಾನ್ಯುವಲ್ ಬರುತ್ತೆ. K6 ಬರುತ್ತೆ ಸರ್ ವೇರಿಯಂಟ್. ಆರಾಮಾಗಿ ನಿಮ್ಗೆ ಮೈಲೇಜ್ 20 ಮೇಲೆ ಬರುತ್ತೆ ಮೈಲೇಜ್ ಇದು. ಈ ಗಾಡಿ ಪ್ರೈಸ್ ಬಿಟ್ಟು ಬರೀ 3 ಲಕ್ಷ ಗಾಡಿ ಕೊಡ್ತಾ ಇದೀನಿ ಸರ್. 16 ಮಾಡಲ್ ಗಾಡಿ, KV 100, ಬರೀ 3 ಲಕ್ಷ ಗಾಡಿ ಕೊಡ್ತೀನಿ. ಲೋನ್ ನೋಡ್ತೀನಿ ಅಂದ್ರೆ 50ರಿಂದ 60,000 ಡೌನ್ ಪೇಮೆಂಟ್ ಮಾಡಿ ರಿಮೈನ್ ಲೋನ್ ಕೂಡ ಮಾಡ್ಕೊಡ್ತೀನಿ. ಓಕೆ, 50ರಿಂದ 60,000 ಡೌನ್ ಪೇಮೆಂಟ್ ಮಾಡಿ. ಅದು ಕೂಡ KV 100 ಸಿಗ್ತಿದೆ, ಅದು ಕೂಡ ನಿಮ್ಗೆ ಬಜೆಟ್ ಅಲ್ಲಿ. ಸೊ ಕಂಡೀಷನ್ ನಿಮ್ಗೆ ಇದು ಕಂಪ್ಲೀಟ್ಲಿ 6 ಸೀಟರ್ ಬರುತ್ತೆ. ಸೊ ಲೆಸ್ ಡ್ರೈವ್ ಆಗಿದೆ ಇದನ್ನು. ಹೌದು ಸರ್, ಬರೀ 60 ಹೊಡಿರೋದು ಗಾಡಿ ಇದು. ಓಕೆ, ಆಫ್ಟರ್ ಮಾರ್ಕೆಟ್ ನಿಮ್ಗೆ ಆಂಡ್ರಾಯ್ಡ್ ಸಿಸ್ಟಮ್ ಮ್ಯಾನುವಲ್ ಬರ್ತಿದೆ. ಸೊ ಟೈರ್ಸ್ ಅಪ್ ಟು ನಿಮ್ಗೆ 80% ಕೂಡ ಇರುತ್ತೆ. ಬಾಡಿಲಿ ಏನು ಪ್ರತಿಯೊಂದು ಕಂಡೀಷನ್ ಚೆನ್ನಾಗಿರುತ್ತೆ. ಪ್ರತಿಯೊಂದು ಗಾಡಿನೂ ಆಕ್ಸಿಡೆಂಟ್ ಫ್ರೀ. ಹೌದು ಸರ್, 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಬೇಕಾದ್ರೆ ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡ್ಕೊಂಡು ನೋಡಿ, ಬೇಜಾರಿಲ್ಲ ನನಗೆ. ಒಂದು ಇಕೋ ಸ್ಪೋರ್ಟ್ಸ್ ಕೂಡ ಇರುತ್ತೆ. ಇಕೋ ಸ್ಪೋರ್ಟ್ಸ್ ಹೇಳ್ಬಿಡಿ ಸರ್. ಇದು 2014 ಮಾಡಲ್ ವೆಹಿಕಲ್ ಗಾಡಿ ಇದು. ಟೈಟಾನಿಯಂ ಬರುತ್ತೆ, ಸೆಕೆಂಡ್ ಓನರ್, ಪೆಟ್ರೋಲ್, ಆಟೋಮೆಟಿಕ್ ಯಾರು SV ಗಾಡಿ ಹುಡುಕ್ತಾರೆ ನಮ್ಮ ಹತ್ರ ಸ್ಟಾಕ್ ತಗೊಂಡ್ಬಂದಿದ್ದೀನಿ. ಎಲ್ಲಾ ತರ ಆಪ್ಷನ್ಸ್ ಬಂದ್ಬಿಡುತ್ತೆ ನಿಮ್ಗೆ. 70% ಟೈರ್ ಕಂಡೀಷನ್ ಇದೆ. ಲೋನ್ ಬೇಕಾದ್ರೆ ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಈ ಗಾಡಿ ಬರೀ ನಿಮ್ಗೆ
3,99,000 ಮಾಡ್ಕೊಡ್ತೀನಿ ಸರ್. 3,99,000 ಅದು ಕೂಡ ನಿಮ್ಗೆ ಫೋರ್ಡಲ್ಲಿ ಇಕೋ ಸ್ಪೋರ್ಟ್ಸ್, ಅದು ಕೂಡ ಆಟೋಮೆಟಿಕ್, ಕಿಲೋಮೀಟರ್ ಕೂಡ ಲೆಸ್ ಡ್ಯೂನ್ ಆಗಿದೆಯಾ? ಹೌದು ಸರ್, ಬರೀ 71,000 ಓಡಿರೋದು ಗಾಡಿ, ಆಟೋಮೆಟಿಕ್ ಬರುತ್ತೆ, ಟೈಟಾನಿಯಂ ಎಲ್ಲಾ ತರ ಆಪ್ಷನ್ಸ್ ಬಂದ್ಬಿಡುತ್ತೆ ಸರ್ ನಿಮ್ಗೆ. ಓಕೆ, ಸೀಟ್ ಕೂಡ ನೋಡಬಹುದು ನಿಮ್ಗೆ ಶೋರೂಮ್ ಫಿಟೆಡ್ ಸೀಟ್ ಬರ್ತೈತೆ. ಹಾಗೆ ಆಫ್ಟರ್ ಮಾರ್ಕೆಟ್ ಪ್ರತಿಯೊಂದು ಯಾವುದೇ ರೀತಿ ಇನ್ಸ್ಟಾಲೇಷನ್ ಇಲ್ಲ. ಸೊ ಪ್ರೈಸಿಂಗ್ ಕೂಡ ಹೇಳಿದ್ರೆ ಡೀಸೆಲ್ ಎಲ್ಲ ಡೆಸ್ಟರ್ ಹುಡುಕ್ತಾರಿಗೆ 40 ಮಾಡಲ್ ನಮ್ಮ ಹತ್ರ ಒಂದು ಡೆಸ್ಟರ್ ತಗೊಂಡ್ಬಂದಿದ್ದೀನಿ. 80 FPS, ಸೆಕೆಂಡ್ ಅಂದ್ರೆ ಡೀಸೆಲ್ ಮ್ಯಾನ್ಯಲ್ ಬರುತ್ತೆ. ಈ ಗಾಡಿ ನಿಮಗೆ ಏರ್ ಬ್ಯಾಗ್, ABS, ಪವರ್ ಸ್ಟೇರಿಂಗ್, ಪವರ್ನಸ್ ಎಲ್ಲಾ ತರ ಆಪ್ಷನ್ಸ್ ಬಂದ್ಬಿಡುತ್ತೆ ಸರ್. ಫೈನಲ್ ಟು ಫೈನಲ್ ಬರೀ 3 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ ಗಾಡಿ. ಇದು 3 ಲಕ್ಷಕ್ಕೆ 3 ಲಕ್ಷಕ್ಕೆ ಡೆಸ್ಟರ್ 40 ಮಾಡಲು ಡೀಸೆಲ್ ಗಾಡಿ ಸಿಕ್ಕೊಡ್ತಿದ್ದೀನಿ ನಿಮಗೆ. ಓಕೆ, ಲೋನ್ ಅಂತ ನೋಡಿದ್ರೆ ಇದಕ್ಕೆ ಆರಾಮ ಮಾಡ್ಕೊಡ್ತೀನಿ ಸರ್. ಒಂದು 50 ರಿಂದ 1 ಲಕ್ಷ ಡೌನ್ ಮಾಡಿ ನಿಮಗೆ ಲೋನ್ ಮಾಡ್ಕೊಡ್ತೀನಿ. ಹೋಂಡಾ ಕ್ರೆಟಾ ನೋಡೋರ್ಗೆ ಟಾಪ್ ಎಂಡ್ ವೆಹಿಕಲ್ ಸರ್, ಇದು 2017 ಮಾಡಲ್ ವೆಹಿಕಲ್, ಡೀಸೆಲ್ ಆಟೋಮೆಟಿಕ್ ಡೀಸೆಲ್ ಆಟೋಮೆಟಿಕ್ ಯಾರು ಗಾಡಿ ಹೊಡ್ತಾರೋರಿಗೆ ನಮ್ಮ ಹತ್ರ ಸ್ಟಾಕ್ ತಗೊಂಡಿದ್ದೀನಿ. 17 ಮಾಡಲ್ ಗಾಡಿ, ಸಿಂಗಲ್ ಓನರ್, ಬರೀ 68,000 ಹೊಡಿದೆ ಗಾಡಿ, ಎಲ್ಲ ರೆಕಾರ್ಡೆಡ್ ಸಮೇತ ಹೊಡಿರೋದು. ಎಲ್ಲಾ ತರ ಫೀಚರ್ಸ್ ಬಂದ್ಬಿಡುತ್ತೆ ನಿಮಗೆ. ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮ್ರಾ, A to Z ಫೀಚರ್ಸ್ ಬರುತ್ತೆ. ಬರೀ ನಿಮ್ಗೆ ಈ ಗಾಡಿ 10 ಲಕ್ಷ ಮಾಡ್ಕೊಡ್ತೀನಿ ಸರ್. ಓಕೆ, ಲೋನ್ ಅಂತ ನೋಡಿದ್ರೆ ಆರಾಮಾಗಿ ಆಗುತ್ತೆ. 1 2 ಲಕ್ಷ ಡೌನ್ ಮಾಡಿ ನಿಮಗೆ ಲೋನ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಲೋನ್ ಮಾಡ್ಕೊಡ್ತೀನಿ. ಓಕೆ, ಪ್ರೊಫೈಲ್ ಚೆನ್ನಾಗಿದ್ರೆ ಆರಾಮಾಗಿ ನಿಮ್ ಸಿವಿಲ್ ಕ್ರೆಡಿಟ್ ಚೆನ್ನಾಗಿದೆ ಅಂದ್ರೆ ಮಿನಿಮಮ್ 1 ಲಕ್ಷ ತೊಂದರೆ ಕೊಡ್ಸಾಕ 2 ಲಕ್ಷ ಮಾಡ್ಬೇಕು ಸರ್ ದೊಡ್ಡ ಗಾಡಿಗೆ ಇದಕ್ಕೆ. ಓಕೆ, ಸೊ ಇಂಟೀರಿಯರ್ ಎಕ್ಸ್ಟೀರಿಯರ್ ಬೇಕಂದ್ರೆ ಜಸ್ಟ್ ಮೇಲೆ ನಮಗೆ ವಾಟ್ಸ್ಆಪ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ಕಳ್ಸಿಕೊಟ್ಬಿಡ್ತಾರೆ ಇವರೇ. ಒಂದು ಟಾಟಾ ಆರ್ಯ ಕೂಡ ಇದೆ, ಆರ್ಯ ನೋಡಬಹುದು ಯಾವ ರೀತಿ ಇದೆ ಕಂಡೀಷನ್. ಇದು 2012 ಮಾಡಲ್ ವೆಹಿಕಲ್, 8 ಸೀಟರ್. ಓಕೆ, ಮನೆಯಲ್ಲಿ ತುಂಬಾ ಜನ ಇದೀವಿ, ಯಾರು ಕಮ್ಮಿ ಬಜೆಟ್ ಅಲ್ಲಿ 8 ಸೀಟರ್ ಗಾಡಿ ಹೊಡ್ತೀರಿ ಅನ್ನೋರಿಗೆ ಇದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. 12 ಮಾಡಲ್ ಗಾಡಿ, ಸೆಕೆಂಡ್ ಅಂದ್ರೆ 8 ಸೀಟರ್ ಬರುತ್ತೆ ನಿಮ್ಗೆ. ಈ ಗಾಡಿ ನಿಮ್ಗೆ ಸರ್ ಫೈನಲ್ ಟು ಫೈನಲ್ 3 ಲಕ್ಷ ಮಾಡ್ಕೊಡ್ತೀನಿ ಸರ್. ಓಕೆ, ಟಾಟಾ ಅದು ವಿತ್ ಕರ್ನಾಟಕ ನಂಬರ್. ಕರ್ನಾಟಕ ನಂಬರ್, ಸೆಕೆಂಡ್ ಅಂದ್ರೆ 95,000 ಹೊಡಿರೋದು. ಬರೀ ನಿಮ್ಗೆ 3 ಲಕ್ಷ ಮಾಡ್ಕೊಡ್ತೀನಿ. ಓಕೆ, 3 ಲಕ್ಷಕ್ಕೆ ಈ ವೆಹಿಕಲ್ ಕೂಡ ಆಗುತ್ತೆ. ಗ್ರೇ ಕಲರ್ ಆಟೋಮೆಟಿಕ್ ಬೇಡ ನಂಗೆ ವೈಟ್ ಕಲರ್ ಇದ್ರೆ ಆಟೋಮೆಟಿಕ್ ಹೇಳಿ ಅನ್ನೋರಿಗೆ ವೈಟ್ ಕಲರ್ ಆಟೋಮೆಟಿಕ್ ಇದೆ. 2015 ಮಾಡಲ್ ಗಾಡಿ, ಇದು ಟೈಟಾನಿಯಂ ಪ್ಲಸ್ ಬರುತ್ತೆ ವೇರಿಯಂಟ್. ನಿಮ್ಗೆ ಇದರಲ್ಲಿ 6 ಇಯರ್ ಬೇಕು, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲಾ ತರ ಆಪ್ಷನ್ಸ್ ಬರುವಂತ ವೆಹಿಕಲ್. ಈ ಗಾಡಿನ ಬರೀ ಸರ್ ನಿಮ್ಗೆ 4.5 ಲಕ್ಷ ಮಾಡ್ಕೊಡ್ತೀನಿ ಸರ್. ಓಕೆ, 4 ಲಕ್ಷಕ್ಕೆ 15 ಮಾಡಲ್ ಗಾಡಿ, ಆಟೋಮೆಟಿಕ್, ಟೈಟಾನಿಯಂ ಎಲ್ಲಾ ತರ ಆಪ್ಷನ್ಸ್ ಬರುವಂತ ಗಾಡಿ, ಬರೀ 4 ಲಕ್ಷ ಮಾಡ್ಕೊಡ್ತೀನಿ. 4 ಲಕ್ಷಕ್ಕೆ ಆಗುತ್ತೆ. ಲೋನ್ ಅಂತ ನೋಡಿದ್ರೆ ಆರಾಮಾಗಿ 50 ರಿಂದ 60,000 ಮಾಡಿ ರಿಮೈಂಡ್ ಲೋನ್ ಮಾಡ್ಕೊಡ್ತೀನಿ. ಓಕೆ, ಇನ್ನೊಂದು ಟಾಟಾ ನೆಕ್ಸಾನ್ ಕೂಡ ಇರುತ್ತೆ. ನೆಕ್ಸಾನ್ ಅಲ್ಲಿ ನೋಡೋರು ಅದು ಕೂಡ ಬಜೆಟ್ ಅಲ್ಲಿ ಸಿಗ್ತಿದೆ. ಹೇಳಿ ನೆಕ್ಸಾನ್ ಸರ್, ಇದು 2017 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್, ಬರೀ 41,000 ಓಡಿರೋದು ಗಾಡಿ ಅಷ್ಟೇ. ಬರೀ 41,000 ಓಡಿದೆ, ಎಲ್ಲ ಶೋರೂಮ್ ರೆಕಾರ್ಡ್ ಸಮೇತ ಓಡಿರೋದು. ಈ ಗಾಡಿನ ಬರೀ ನಿಮ್ಗೆ 5,60,000 ಮಾಡ್ಕೊಡ್ತೀನಿ ಸರ್. 5,60,000 5,60,000ಕ್ಕೆ 70 ಮಾಡೋ ಸಿಂಗಲ್ ಓನರ್ ಟಾಟಾ ನೆಕ್ಸಾನ್ ಕೊಡ್ತಾ ಇದೀನಿ. ಓಕೆ, 5,60,000 ಆಗುತ್ತೆ. ಲೋನ್ ಅಂತ ನೋಡಿದ್ರೆ ಆರಾಮಾಗಿ 78,000 ಮಾಡಿ ರಿಮೈಂಡ್ ಲೋನ್ ಮಾಡ್ಕೊಡ್ತೀನಿ. ಓಕೆ, 78,000 ಆರಾಮಾಗಿ 80-70 ನಿಮ್ಗೆ ಸಿವಿಲ್ ಕ್ರೇಟರ್ ಚೆನ್ನಾಗಿತ್ತು ಅಂದ್ರೆ ಮಿನಿಮಮ್ 1 ಲಕ್ಷ ತರಬೇಕು. 1 ಲಕ್ಷ ಮಾಡ್ಬಿಟ್ರೆ ಆರಾಮಾಗಿ ಕಣ್ಮುಚ್ಕೊಂಡು ಲೋನ್ ಮಾಡ್ಕೊಡ್ತೀನಿ. ಡಿಪೆಂಡ್ ಪ್ರೊಫೈಲ್ ಚೆನ್ನಾಗಿರ್ಬೇಕು, ಯಾವ್ದೇ ತರ ಚೆಕ್ ಬಾಕ್ಸ್ ಆಗಿರ್ಬಾರ್ದು, ಟೈಲು ಟ್ರಾನ್ಸಾಕ್ಷನ್ ಚೆನ್ನಾಗಿದ್ರೆ ಆರಾಮಾಗಿ ಲೋನ್ ಆಗುತ್ತೆ ಗಾಡಿ. ಓಕೆ, 0 ಫಂಡಿಂಗ್ ಕೂಡ ಆಗ್ತಿದೆ. ನಿಮ್ಮ ಸಿವಿಲ್ ಕ್ರೇಟರ್ ಚೆನ್ನಾಗಿತ್ತು ಅಂದ್ರೆ ಅದು ಕೂಡ ನಂಬರ್ ನೋಡ್ಬೋದು 9839. ಸೊ ಕಲರು ಚೆನ್ನಾಗಿದೆ. ಸೊ ಪ್ರೈಸಿಂಗ್ ಕೂಡ ಹೇಳಿದ್ದಾರೆ, ಬೆಸ್ಟ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಎಲ್ಲಾ ವೆಹಿಕಲ್ಸ್ ಸಿಗ್ತಿದೆ. ಒಂದು i10 ನೋಡೋರ್ಗೆ ಅದು i10 ಕೂಡ ಹ್ಯಾಚ್ಬ್ಯಾಕ್ ಅಲ್ಲಿ ಹೇಳಿ ಸರ್. ಕಮ್ಮಿ ಬಜೆಟ್ ಅಲ್ಲಿ ಸಿಟಿಗೆ ಯೂಸ್ ಮಾಡೋಂಗಿದ್ರೆ ಸಿಟಿಗೆ ಯೂಸ್ ಮಾಡ್ಬೇಕು, ಡೈಲಿ ಸಿಟಿಲಿ ಯೂಸ್ ಆಗುತ್ತೆ ಗಾಡಿ ಅನ್ನೋರಿಗೆ ಆರಾಮಾಗಿ ಗಾಡಿ ಎತ್ಕೋಬಹುದು ನೀವು. 9 ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ. ಸೆಕೆಂಡ್ ಅಂದ್ರೆ FC ಎಲ್ಲ ಮಾಡಿದೀನಿ, 5 ವರ್ಷ ಡಾಕ್ಯುಮೆಂಟ್ ರನ್ನಿಂಗ್ ಇದೆ, ಇನ್ಸೂರೆನ್ಸ್ ಫ್ರೆಶ್ ಇದೆ, FC ಕೂಡ ಫ್ರೆಶ್ ಇದೆ ಸರ್. ಬರೀ ನಿಮ್ಗೆ ಫೈನಲ್ ಟು ಫೈನಲ್ 2 ಲಕ್ಷ ಮಾಡ್ಕೊಡ್ತೀನಿ, ತಗೊಂಡೋಗಿ ಸರ್ ಗಾಡಿ. 2 ಲಕ್ಷಕ್ಕೆ 2 ಲಕ್ಷಕ್ಕೆ 9 ಮಾಡಲ್ 8 ಸ್ಪೋರ್ಟ್ಸ್ ವೇರಿಯಂಟ್ ಕೊಡ್ತಿದ್ದೀನಿ. ಎಲ್ಲ ತರ ಡಾಕ್ಯುಮೆಂಟ್ 5 ವರ್ಷ ರನ್ನಿಂಗ್ ಇರುವಂತ ಗಾಡಿ ನಿಮ್ಗೆ. ಓಕೆ, 1 ವರ್ಷ ಇನ್ಸೂರೆನ್ಸ್, 5 years FC, ಪ್ರತಿಯೊಂದು ಡಾಕ್ಯುಮೆಂಟ್ ರನ್ನಿಂಗ್ ಇರುತ್ತೆ. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಬಂದ್ಬಿಡುತ್ತೆ. ಸೀಟ್ ಕಂಡೀಷನ್ ನೋಡಬಹುದು, ಅದು ಕೂಡ ಮ್ಯಾನ್ಯುವಲ್ ಬರ್ತಿದೆ. ಒಂದು ಜಾಸ್ ನೋಡೋರ್ಗೆ ಒಂದು ವೆಹಿಕಲ್ ಕೂಡ ಇರುತ್ತೆ, ಅದು ಕೂಡ ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿ. ಡೀಲ್ಸ್ ಸರ್, 15 ಮಾಡಲ್ ಗಾಡಿ, ಸಿಂಗಲ್ ಓನರ್, ಎಲ್ಲಾ ತರ ಆಪ್ಷನ್ಸ್ ಬರುವಂತ ಗಾಡಿ. ಹ್ಯಾಶ್ ಬ್ಯಾಕ್ ಅಲ್ಲಿ ತುಂಬಾ ಕಂಫರ್ಟ್ ಬರೋದು, ಲೆಗ್ ಸ್ಪೇಸ್ ಎಲ್ಲ ಬರುವಂತ ಗಾಡಿ ಅಂದ್ರೆ ಜಾಜೆ. ಈ ಗಾಡಿ ಸರ್ ನಿಮ್ಗೆ ಬರೀ 4,75,000 ಮಾಡ್ಕೊಡ್ತೀನಿ ಸರ್. ಫೈನಲ್ ಸರ್ ಅದು 4,75,000. 4,75,000ಕ್ಕೆ 15 ಮಾಡಲ್ ಗಾಡಿ, ಸಿಂಗಲ್ ಓನರ್, ಒಂಡಾ ಜಾಸ್ ಕೊಡ್ತಾ ಇದೀನಿ. ಎಲ್ಲಾ ತರ ರೆಕಾರ್ಡೆಡ್ ಓಡಿರೋದು. 78,000 ಓಡಿದೆ ಗಾಡಿ ಅಷ್ಟೇ. 78,000 80,000 ಓಡಿದೆ. ಓಕೆ, ಬರೀ ನಿಮ್ಗೆ 4.3 ಲಕ್ಷ ಮಾಡ್ಕೊಡ್ತೀನಿ. ಓಕೆ, ಕಿಲೋಮೀಟರ್ ಕೂಡ ಲೆಸ್ ಡಿಮೆಂಡ್ ಆಗಿದೆ. ಸೊ ಅದು ಕೂಡ ಹೋಂಡಾ ಜಜ್. ಯಾವ ವೇರಿಯಂಟ್? ವಿನಾ ಎಸ್ ಬರುತ್ತೆ, ಎಸ್ ವೇರಿಯಂಟ್ ಬರ್ತಿರೋದೆ. ಅದು ನಿಮ್ಗೆ ವಿ ಬೇಕಾದ್ರೆ ವಿ ಕೂಡ ಇದೆ, ಅದು ಕೂಡ ತೋರಿಸ್ಕೊಡ್ತೀವಿ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವ್ಯಾಗ್ನರ್ ಕೂಡ ಇರುತ್ತೆ. ವ್ಯಾಗ್ನರ್ ಸ್ಟಿಂಗ್ರೇ, ಇದು 14 ಮಾಡಲ್ ವೆಹಿಕಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಮ್ಯಾನ್ಯುವಲ್ ಬರುತ್ತೆ. ಕಮ್ಮಿ ಬಜೆಟ್ ಅಲ್ಲಿ ಒಳ್ಳೆ ಮೈಲೇಜ್ ಬೇಕು, ಮೇಂಟೆನೆನ್ಸ್ ಚೀಪ್ ಆಗಿರ್ಬೇಕು ಅಂದ್ರೆ ಆರಾಮಾಗಿ ಗಾಡಿ ಎತ್ಕೋಬಹುದು. ಪ್ರೊಜೆಕ್ಟರ್, ಹೆಡ್ ಲ್ಯಾಂಪ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲಾ ತರ ಆಪ್ಷನ್ ಬರುತ್ತೆ. VXI ಬರುತ್ತೆ ವೇರಿಯಂಟ್. ನಿಮ್ಗೆ ಆಲ್ಮೋಸ್ಟ್ 70-80% ಟೈರ್ ಕಂಡೀಷನ್ ಇದೆ. 80,000 ಓಡಿದೆ ಗಾಡಿ ಇದು. ಈ ಗಾಡಿ ನಿಮ್ಗೆ ಬರೀ 3 ಲಕ್ಷ ಮಾಡ್ಕೊಡ್ತೀನಿ, ತಗೊಂಡೋಗಿ ಸರ್ ಗಾಡಿ. ಓಕೆ, ಲೋನ್ ಅಂತ ನೋಡೋರು ಆರಾಮಾಗಿ ಮಾಡ್ಕೊಡ್ತೀನಿ. 50,000 ಮಾಡಿ ಇದಕ್ಕೆ ಆರಾಮಾಗಿ ಲೋನ್ ಆಗ್ಬಿಡ್ತೀನಿ ನಿಮ್ಗೆ. ಓಕೆ, ಸೊ ಗಾಡಿ ಕೂಡ ನೋಡಬಹುದು, ಅದು ಕೂಡ ಫ್ಯಾನ್ಸಿ ನಂಬರ್ 1236 ಯಾರು ನೋಡ್ತಾರೆ, ಅದು ಕೂಡ ಯಶವಂತಪುರ ರಿಜಿಸ್ಟರ್ಡ್ ವೆಹಿಕಲ್ ಬರ್ತಿದೆ. ಸೊ ಬಾಡಿ ಲೈನ್ ಕೂಡ ನೋಡಬಹುದು, ಸೀಟ್ ಕಂಡೀಷನ್ ಪ್ರತಿಯೊಂದು ಶೋರೂಮ್ ಫಿಟೆಡ್ ಯಾವ ರೀತಿ ಬಂದಿದೆ ಅದೇ ರೀತಿ ಇದೆ. ಶೋರೂಮ್ ಫಿಟೆಡ್ ಸಿಸ್ಟಮ್ ಕೂಡ ಇರುತ್ತೆ.
ಸೊ ರೇರ್ ಕೂಡ ನೋಡ್ಬೋದು, ರೇರ್ ನಿಮ್ಗೆ ಡಿಫಾಲ್ಟ್ ಗ್ಲಾಸ್, ರೇರ್ ವೈಫರ್ ಆಗಿದೆ, ಪ್ರತಿಯೊಂದು ಇದು ಫೇಸ್ ಲಿಫ್ಟ್ ವ್ಯಾಗ್ನರ್ ಆಗಿದೆ, ಅದು ಕೂಡ ಸ್ಟಿಂಗ್ರೆ. ಸೊ ಬಜೆಟ್ ಅಲ್ಲಿ ನೋಡಿದ್ರೆ ಪ್ರತಿ ಒಂದು ವೆಹಿಕಲ್ ಸಿಕ್ಬಿಡುತ್ತೆ. ಇನ್ನೊಂದು KV ಕೂಡ ಇರುತ್ತೆ, KV ಅದು ಕೂಡ ಸಿಲ್ವರ್ ಅಲ್ಲಿ. ಸೊ ನಿಮಗೆ ಕಲರ್ ಆಪ್ಷನ್ ಬೇಕಾ, ಕಲರ್ ಆಪ್ಷನ್ ಕೂಡ ಇರುತ್ತೆ KV. ಹೇಳಿ ಸರ್. ಅವಾಗ ನೋಡಿದ್ದು ಡೀಸೆಲ್ ವೆಹಿಕಲ್, ಡೀಸೆಲ್ ಬೇಡ ಪೆಟ್ರೋಲ್ ಮಾಡೆಲ್ ಗಾಡಿ ಹುಡುಕ್ತಾ ನೋಡಿ. ಈ ಗಾಡಿ ಇದೆ 2021 ಮಾಡಲು, ಸಿಂಗಲ್ ಓನರ್ ಗಾಡಿ, K6+ ಬರುತ್ತೆ, ನ್ಯೂ ಶೇಪ್ ಬರುತ್ತೆ ಗಾಡಿ. ಇದು ಸಿಂಗಲ್ ಓನರ್, ಬರೀ 33,000 ಓಡಿದೆ ಗಾಡಿ, ಎಲ್ಲ ರೆಕಾರ್ಡ್ ಗಾಡಿ ಓಡಿರೋದು. ಇದು 5 ಸೀಟರ್ ವೆಹಿಕಲ್. ಈ ಗಾಡಿ ನಿಮ್ಗೆ ಬರೀ 4.5 ಲಕ್ಷ ಮಾಡ್ಕೊಡ್ತೀನಿ ತಗೊಂಡೋಗಿ ಸರ್. ಓಕೆ 4,50,000ಗೆ 4.5 ಲಕ್ಷಕ್ಕೆ ಫೈನಲ್ ರೇಟ್, ನೋ ನೆಗೋಷಿಯಬಲ್. 2021 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದೀನಿ. ಓಕೆ ಇನ್ನೊಂದು KV, ಇನ್ನೊಂದು 100 ಕೂಡ ಇರುತ್ತೆ. ಹೇಳಿ KV 100 ಸರ್. ಇದು 2016 ಮಾಡಲ್ ವೆಹಿಕಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಮ್ಯಾನ್ಯುಯಲ್. ಇದು K8 ಬರುತ್ತೆ ವೇರಿಯಂಟ್. ಇದು ಓಕೆ 6 ಸೀಟರ್ ವೆಹಿಕಲ್, K8 ಬರುತ್ತೆ. ಇದು ಡ್ರೈವರ್ ಆಗಿದೆ ಗಾಡಿ. ಇದು ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ ನಿಮ್ಗೆ 3.5 ಲಕ್ಷ ಮಾಡ್ಕೊಡ್ತೀನಿ ಸರ್. ಓಕೆ 3.5 ಲಕ್ಷಕ್ಕೆ ಆಗೋಗುತ್ತೆ. 3.5 ಲಕ್ಷಕ್ಕೆ ಗಾಡಿ ಮಾಡ್ಕೊಡ್ತೀನಿ. 2016 ಮಾಡಲ್ ಗಾಡಿ, K8 ಟಾಪ್ ಎಂಡ್ ವೆಹಿಕಲ್ ಇದು. ಓಕೆ ಕೂಡದಲ್ಲಿ ನೋಡ್ತಾ ಒಂದು ಸೂಪರ್ ಕೂಡ ಇರುತ್ತೆ. ಸೂಪರ್ಗೆ ಅಲಾವಿಲ್ಸ್ ಕೂಡ ಹಾಕಿದ್ದಾರೆ, ಪ್ರತಿಯೊಂದು ಮಾಡಿಫಿಕೇಶನ್ ಆಗೋಗಿದೆ. ಕಮ್ಮಿ ಬಜೆಟ್ ಸೂಪರ್ ಕಾರ್ ಹುಡುಕ್ತಾರಿಗೆ ನಮ್ಮ ಹತ್ರ ಒಂದು ಅವೈಲೇಬಲ್ ಇದೆ. ಸೂಪರ್ 2012 ಮಾಡಲ್ ವೆಹಿಕಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಮ್ಯಾನ್ಯುಯಲ್ ಬರುತ್ತೆ, ಫುಲ್ ಲೋಡೆಡ್ ಗಾಡಿ. ಇದು ಸನ್ ರೂಫ್, ಬಟನ್ ಸ್ಟಾರ್ಟ್, ಆಫ್ಟರ್ ಮಾರ್ಕೆಟಿಂಗ್ ಅಲೈವೆಲ್ಲ ಹಾಕ್ಸಿದ್ದಾರೆ. ಗಾಡಿ ನೆಕ್ಸ್ಟ್ ಲೆವೆಲ್ ಇದೆ ಈ ಗಾಡಿ. ಈ ಗಾಡಿ ನಿಮ್ಗೆ 5.5 ಲಕ್ಷ ಮಾಡ್ಕೊಡ್ತೀನಿ ಸರ್. ಓಕೆ 5 ಲೋನ್ ಆಗಲ್ಲ, ಇದಕ್ಕೆ ಫುಲ್ ಕ್ಯಾಶ್ ಅಲ್ಲಿ ತಗೋಬೇಕು. 2012 ಮಾಡಲ್ ವೆಹಿಕಲ್, 5.5 ಮಾಡ್ಕೊಡ್ತೀನಿ ಫೈನಲ್. ಅದು ಓಕೆ ಬೆಂಗಳೂರು ಇದ್ರೆ ಪ್ರೈವೇಟ್ ಫೈನಾನ್ಸ್ ಆಗ್ತಿದೆ. ಫಂಡಿಂಗ್ ಒಂದು ಮಿನಿಮಮ್ ಒಂದು 2 ಲಕ್ಷ ಫಂಡಿಂಗ್. 2 ಲಕ್ಷ ಪ್ರೈವೇಟ್ ಲೋನ್ ಮಾಡ್ತೀನಿ ಅಂದ್ರೆ 2 ಲಕ್ಷ ಆರಾಮಾಗಿ ಲೋನ್ ಆಗುತ್ತೆ ಇದಕ್ಕೆ ಅಷ್ಟೇ. ಓಕೆ ಇನ್ನೊಂದು ವೋಕ್ಸ್‌ವ್ಯಾಗನ್ ಪೋಲೋ ನೋಡೋರ್ಗೆ ಒಂದು ವೆಹಿಕಲ್ ಕೂಡ ಇರುತ್ತೆ. ಹೇಳಿ ಸುಮಾರು ಜನ ಕೇಳ್ತೀರಾ ಸರ್ ಪೋಲೋ ಅಂತ. 16 ಮಾಡಲ್ ಗಾಡಿ ತಗೊಂಡ್ಬಂದಿದ್ದೀನಿ, ಮಾಡೆಲ್ ಗಾಡಿ ಇದು. 16 ಮಾಡಲು ಕಂಫರ್ಟ್ ಅಂಡ್ ಆಪ್ಷನ್ ಬರುತ್ತೆ ನಿಮಗೆ. ಏರ್ ಬ್ಯಾಗು, ABS, ಪವರ್ ಸ್ಟೀರಿಂಗು, ಪವರ್ ವಿಂಡೋಸ್ ಎಲ್ಲಾ ತರ ಆಪ್ಷನ್ ಬರುತ್ತೆ ಗಾಡಿಗೆ. ಕಮ್ಮಿ ಓಡಿದೆ ಗಾಡಿ ಇದು. ಈ ಗಾಡಿ ಪ್ರೈಸ್ ಬಿಟ್ಟು ಸರ್ ಬರೀ ನಿಮ್ಗೆ 4.3 ಲಕ್ಷ ಮಾಡ್ಕೊಡ್ತೀನಿ ತಗೊಂಡೋಗಿ ಸರ್. 16 ಮಾಡಲ್ ಗಾಡಿ ಬರೀ 4.3 ಲಕ್ಷ ಮಾಡ್ಕೊಡ್ತೀನಿ. ಓಕೆ 4,75,000 ಅದೊಂದು ವೋಕ್ಸ್‌ವ್ಯಾಗನ್ ಪೋಲೋ ಕೂಡ ಇರುತ್ತೆ. ಅದು ಕೂಡ ನಿಮಗೆ ಬೆಂಗಳೂರು ವೆಹಿಕಲ್ ಪ್ರತಿಯೊಂದು ನಿಮ್ಗೆ ನೋಡಬಹುದು. ಅದು ಕೂಡ ಸೊ ಟೈರ್ಸ್ ಒಂದು ಮ್ಯಾಗ್ ಹಾಕ್ಬಿಟ್ರೆ ಕಂಪ್ಲೀಟ್ ಐಲೈನ್ ಆಗ್ಬಿಡುತ್ತೆ. ಇನ್ನೊಂದು ವೆಹಿಕಲ್ ನೋಡ್ತೇವೆ, ಒಂದು XCV ಕೂಡ ಇರುತ್ತೆ. XCV ಕಂಪ್ಲೀಟ್ ಆಗಿ ನೋಡಬಹುದು, ಕಸ್ಟಮೈಸ್ ಕೂಡ ಆಗಿದೆ. ಹೇಳಿ ಡೀಲ್ಸ್ ಸರ್. ಇದು ಆಕ್ಚುಲಿ ವೆಸ್ಟ್ ಬೆಂಗಾಲ್ ವೆಹಿಕಲ್, WB 14 ಮಾಡಲ್ ವೆಹಿಕಲ್, ಸೆಕೆಂಡ್ ಓನರ್, ಡೀಸೆಲ್ ಮ್ಯಾನ್ಯುಯಲ್ ಬರುತ್ತೆ. ವಿತ್ NOC ನೋಡ್ತೀನಿ ಅಂದ್ರೆ ಬರೀ 5 ಲಕ್ಷ ಮಾಡ್ಕೊಡ್ತೀನಿ. ವಿತ್ ನಿಮ್ಗೆ ಏನಾದ್ರು ಕರ್ನಾಟಕ ಬೇಕು ಅಂದ್ರೆ 6.5 ಕೊಡಿ, ವಿತ್ ಕರ್ನಾಟಕ ಬೇಕಾದ್ರೆ ಮಾಡ್ಕೊಡ್ತೀನಿ. ಲೋನ್ ಆಗಲ್ಲ, ಸ್ಯಾಲರಿ ಪರ್ಸೆಂಟ್ ಆರಾಮಾಗಿ ಲೋನ್ ಮಾಡ್ಕೊಡ್ತೀನಿ. 6.5 ವಿತ್ ಕರ್ನಾಟಕ ಬೇಕಾದ್ರೆ ಮಾಡ್ಕೊಡ್ತೀನಿ ನೋಡಿ. ಓಕೆ 6,50,000 ಒಂದು ವೆಹಿಕಲ್ ಕೂಡ, ಅದು ಕೂಡ W8. ಸೊ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ಪ್ರತಿಯೊಂದು ಬರ್ತಿದೆ, ಬ್ರಾಡ್ ಟೈರ್ಸ್. ಸೊ ಗಾಡಿ ಕೂಡ ನೋಡಬಹುದು. ಸೊ ಮಾಡಲ್ ಇದು 15 ಮಾಡಲಾ, 14 ಮಾಡಲ್ ಗಾಡಿ. 14 ಮಾಡಲ್ W8 ಸೆಕೆಂಡ್ ಅಂದ್ರೆ ಡೀಸೆಲ್ ಮ್ಯಾನ್ಯುಯಲ್ ಬರುತ್ತೆ. ಓಕೆ ಕಿಲೋಮೀಟರ್ ಕೂಡ ಓಡಿರೋದು ಎಷ್ಟು? 70,000 ಓಡಿದೆ ಸರ್. XCV ಎಲ್ಲ ನಿಮಗೆ ಗೊತ್ತಿರುತ್ತೆ, ಮಿನಿಮಮ್ 3 ಲಕ್ಷ 4 ಲಕ್ಷ ಓಡಿದ್ರು ಯಾವುದೇ ರೀತಿ ಇಂಜಿನ್ ಅಂತ ಇಂಪ್ಯಾಕ್ಟ್ ಆಗಲ್ಲ. ಸೊ ಆ ರೀತಿ ಕಂಡೀಷನ್ ಇದೆಲ್ಲ ಚೆನ್ನಾಗಿರುತ್ತೆ. ಬಜೆಟ್ ಪ್ರತಿಯೊಂದು ಬಂದ್ಬಿಡುತ್ತೆ. ಒಂದು ಸಿವಿಕ್ ನೋಡೋರ್ಗೆ ಒಂದು ಸಿವಿಕ್ ಕೂಡ ಇದೆ. ಸಿವಿಕ್ ಹೇಳಿ ಸರ್. ಇದು 2020 ಮಾಡಲ್ ವೆಹಿಕಲ್. ಇದು ಕೂಡ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. 5 years ತನಕ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಇದು ಸೆಕೆಂಡ್ ಅಂದ್ರೆ ಆಟೋಮೆಟಿಕ್ ಬರುತ್ತೆ. ಇದು ಪೆಟ್ರೋಲ್ ಆಟೋಮೆಟಿಕ್. ನಿಮ್ಗೆ ಈ ಗಾಡಿ ಬರೀ 2,99,000 ಮಾಡ್ಕೊಡ್ತೀನಿ ಸರ್. ಓಕೆ 2,99,000 2,95,000 ಗೆ ಮಾಡ್ಕೊಡ್ತೀನಿ ತಗೊಂಡೋಗಿ ಸರ್. ಗಾಡಿ ಇದು 2,95,000 2,95,000 ಗಾಡಿ ಕೊಡ್ತೀನಿ. 10 ಮಾಡಲ್ ಗಾಡಿ, ಸಿವಿಕ್ ಟಾಪ್ ಎಂಡ್ ಬರುತ್ತೆ. ಎಲ್ಲಾ ತರ ನಿಮ್ಗೆ ಟೈರ್ ಎಲ್ಲ 70-80% ಟೈರ್ ಕಂಡೀಷನ್ ಇದೆ. ಗಾಡಿ ಎಲ್ಲ ನೀಟ್ ಮೇಂಟೈನ್ ಆಗಿದೆ ಗಾಡಿ ಇದು. ಓಕೆ ಸೀಟ್ ಕಂಡೀಷನ್ ಕೂಡ ನೋಡಬಹುದು. ಟೈರ್ಸ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಬರುತ್ತೆ. ನಿಮ್ಗೆ ಡಿಫಾಲ್ಟ್ ಗ್ಲಾಸ್. ಸೊ ನೋಡಬಹುದು K51 ನಿಮಗೆ ಎಲೆಕ್ಟ್ರಾನಿಕ್ಸ್ ನಿಯರೆಸ್ಟ್ ನಿಮ್ಗೆ. ಯಾವ ಮಾಡಲ್ ಇದು? 10 ಮಾಡಲ್. ಸೆಕೆಂಡ್ ಓನರ್ ಸಿಂಗಲ್? ಸೆಕೆಂಡ್ ಓನರ್ ಆಟೋಮೆಟಿಕ್ ಗಾಡಿ ಇದು. ಓಕೆ ಸೊ ನಿಮಗೆ ಎಲ್ಲ ಸಿವಿಕ್ ನೋಡೋರಿಗೆ ಮ್ಯಾನ್ಯುಯಲ್ ಸಿಕ್ಬಿಡುತ್ತೆ. ಸೊ ರೇರ್ ಒಂದು ಆಟೋಮೆಟಿಕ್ ವೆಹಿಕಲ್ ಸಿಗೋದು, ಅದು ಕೂಡ ಬಜೆಟ್ ಅಲ್ಲಿ ಇದೆ. 3 ಲಕ್ಷ ಹೇಳ್ತಾ ಇರೋದು? 2,95,000 ಕೊಡ್ತೀನಿ ತಗೊಂಡೋಗಿ ಸರ್. 2,95,000 ಫೈನಲೈಸ್ ಆಗಿ ಹೋಗುತ್ತೆ. ಫೈನಲ್. ಸೊ ಯಾವುದೇ ರೀತಿ ಲೋನ್ ಅಂತೂ ಆಗ್ತಿಲ್ಲ. ಇದೊಂದು ಫುಲ್ ಕ್ಯಾಶ್ ತಗೊಂಬಂದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಕೊಟ್ಬಿಡ್ತಾರೆ. ಮಹೇಂದ್ರಲ್ಲಿ ನೋಡಿದ್ರೆ ರೆಕ್ಸ್ಟ್ರಾನ್ ಕೂಡ ಇರುತ್ತೆ. ರೆಕ್ಸ್ಟ್ರಾನ್ ಹೇಳಿ ಸರ್. ಇದು 2013 ಮಾಡಲ್ ವೆಹಿಕಲ್, ಡೀಸೆಲ್ ಮ್ಯಾನ್ಯುಯಲ್ ಬರುತ್ತೆ. 90,000 ಹೊಡೆದ ಗಾಡಿ, ಸೆಕೆಂಡ್ ಓನರ್. RX5 ಬರುತ್ತೆ ವೇರಿಯಂಟ್ ಇದು. ಈ ಗಾಡಿ ನಿಮ್ಗೆ ಬರೀ 4,80,000 ವಿತ್ NOC ಕೊಡ್ತೀನಿ. 6.5 ವಿತ್ ಕೊಡಿ, ಕರ್ನಾಟಕ ಬೇಕಾದ್ರೆ ಮಾಡ್ಕೊಡ್ಬಿಡ್ತೀನಿ. ಆಲ್ಮೋಸ್ಟ್ ನಿಮ್ಗೆ 90% ಟೈರ್ ಇದೆ. ಏರ್ ಬ್ಯಾಗು, ABS, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲಾ ತರ ಆಪ್ಷನ್ ಬರುವಂತ ಗಾಡಿ. 6.5 ವಿತ್ ಕರ್ನಾಟಕ. ಕರ್ನಾಟಕ ಬೇಡಂಗೆ ವಿತ್ NOC ಕೊಡಿ ಅಂದ್ರೆ ಬರೀ 4,80,000 ಕೊಡಿ. ಸೊ ವಿತ್ NOC ನಿಮ್ಗೆ ಬೇಕಂದ್ರೆ 4,80,000 ಆಗೋಗುತ್ತೆ. ಸೊ 6,50,000 ಕೊಟ್ರೆ ನಂಬರ್ ಸಮೇತ ಮಾಡಿ ಕೊಡ್ತೀನಿ ಸರ್. ಓಕೆ ಮಹೇಂದ್ರ ರೆಕ್ಸನ್, ಅದು ಕೂಡ ಬಜೆಟ್ ಅಲ್ಲಿ ಸಿಗ್ತದೆ. ಪ್ರಾಜೆಕ್ಟ್ ಲೆಪ್. ಸೊ ಇದು RX7, RX6, RX5 ಬರುತ್ತೆ. RX5 ಇದು. ಓಕೆ ಇನ್ನೊಂದು ಸ್ಕೋಡಾ ರ್ಯಾಪಿಡ್ ಸರ್. ಕಡಿಮೆ ಬಜೆಟ್ ಅಲ್ಲಿ ಡೀಸೆಲ್ ಗಾಡಿ, ಸೆಡನ್ ಗಾಡಿ ಹುಡುಕ್ತಾರೋರಿಗೆ ರ್ಯಾಪಿಡ್ ಇದೆ. 2012 ಮಾಡಲ್ ವೆಹಿಕಲ್, ಸೆಕೆಂಡ್ ಅಂದ್ರೆ ಡೀಸೆಲ್ ಮ್ಯಾನ್ಯುಯಲ್ ಬರುತ್ತೆ ಇದು. ಈ ಗಾಡಿ ಬರೀ ನಿಮ್ಗೆ 3.5 ಲಕ್ಷ ಮಾಡ್ಕೊಡ್ತೀನಿ ಸರ್. ಓಕೆ 3,50,000 3.5 ಲಕ್ಷಕ್ಕೆ ಡೀಸೆಲ್ ಸ್ಕೋಡಾ ರ್ಯಾಪಿಡ್ ಕೊಡ್ತಾ ಇದೀನಿ. ಎಲ್ಲಾ ತರ ಆಪ್ಷನ್ ಬರುವಂತ ಗಾಡಿ. ಓಕೆ ನಿಮ್ಗೆ ಏರ್ ಬ್ಯಾಗು, ABS ಎಲ್ಲಾ ತರ ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್. ಓಕೆ ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ. 18-20 ತನಕ.
ಬರೀ 3.5 ಲಕ್ಷ ಮಾಡ್ಕೊಡ್ತೀನಿ ಗಾಡಿ. ಓಕೆ 3,50,000 ಆಗುತ್ತೆ. ಅವಾಗ ಒಂದು ಗ್ರ್ಯಾಂಡ್ ಐಟನ್ ಕೂಡ ಇದೆ ಲೇಟೆಸ್ಟ್, ಯಾರು ನೋಡ್ತಾರೆ ನಿಯೋಸ್ ವೆಹಿಕಲ್ ಕೂಡ ಇರುತ್ತೆ. ಪ್ರೈಸಿಂಗ್ ಅಂತ ನೋಡಿದ್ರೆ ಅಫೋರ್ಡಬಲ್ ಪ್ರೈಸಿಂಗ್ ಇರುತ್ತೆ. ಸೊ ಲೋನ್ ಅಂತ ನೋಡಿದ್ರೆ ಮಿನಿಮಮ್ ಒಂದು 50,000 1 ಲಕ್ಷ ತಂದೆ 1 ಲಕ್ಷ ಮಾಡ್ಬಿಟ್ರೆ ಆರಾಮಾಗಿ ಲೋನ್ ಆಗ್ಬಿಡುತ್ತೆ ಗಾಡಿಗೆ. ಓಕೆ ನಿಯೋಸ್ ಗ್ರ್ಯಾಂಡ್ ಐಟನ್ ಹೇಳಿ ಸರ್. ಸಿಟಿ ಯೂಸ್ಗೆ ಕಡಿಮೆ ಬಜೆಟ್ ಅಲ್ಲಿ ಇರಬೇಕು ಸರ್. ಸಿಟಿ ಯೂಸ್ಗೆ ಒಳ್ಳೆ ಮಾಡೆಲ್ ಬೇಕು, ಒಳ್ಳೆ ಮೈಲೇಜ್ ಬೇಕು, ಒಂದು ಕಾಂಪ್ಯಾಕ್ಟ್ ತರ ಹುಡುಕ್ತಾರೋರಿಗೆ ಒಂದು ಅವೈಲೇಬಲ್ ಇದೆ ಗ್ರ್ಯಾಂಡ್ ಐಟನ್ ನಿಯಾಸು 2021 ಮಾಡಲ್ ಗಾಡಿ, ಸಿಂಗಲ್ ಓನರು, ಪೆಟ್ರೋಲ್ ಮ್ಯಾನ್ಯುವಲ್ ಬರುತ್ತೆ, ಎಲ್ಲ ತರ ರೆಕಾರ್ಡೆಡ್ ಬರುವಂತ ಗಾಡಿ, ಒರಿಜಿನಲ್ ಪೆಂಟಲ್ ಇದೆ, 90% ಟೈರ್ ಕಂಡೀಷನ್ ಇದೆ ನಿಮಗೆ. ಈ ಗಾಡಿ ಪ್ರೈಸ್ ಮಾಡ್ಬಿಟ್ಟು ಬರೀ 5 ಲಕ್ಷ ಮಾಡ್ಕೊಡ್ತೀನಿ ಸರ್. ಸಿಟಿಲಿ ಇದೇ ಗಾಡಿ 6.5 ತನಕ ಮಾಡ್ತಾರೆ, ಬರೀ 5 ಲಕ್ಷ ಮಾಡ್ಕೊಡ್ತೀನಿ ನಿಮ್ಗೆ. ಓಕೆ ಮಾರ್ಕೆಟ್ ವ್ಯಾಲ್ಯೂ 6 ಲಕ್ಷ ಇದೆ. 6.5 ಲಕ್ಷ ತನಕ ಮಾಡ್ತಾರೆ, ಬರೀ 5 ಲಕ್ಷ ಮಾಡ್ಕೊಡ್ತೀನಿ, ತಗೊಂಡೋಗಿ ಸರ್. ಸರ್ ಇದು 2012 ಮಾಡಲ್ ಗಾಡಿ, ವೋಕ್ಸ್ ವ್ಯಾಗನ್ ಜೊತೆ 2 ಲೀಟರ್ ಬರುತ್ತೆ, ಕಂಫರ್ಟ್ ಲೈನ್ ಬರುತ್ತೆ, ಫುಲ್ ನಿಮ್ಗೆ ಲೋಡೆಡ್ ಬರುತ್ತೆ, ಎಲ್ಲಾ ತರ ಆಪ್ಷನ್ ಬರುತ್ತೆ ನಿಮ್ಗೆ. ಓಕೆ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ ನಿಮ್ಗೆ 3,95,000 ತನಕ ಮಾಡ್ಕೊಡ್ತೀನಿ ಸರ್. ಓಕೆ ಆಫ್ಟರ್ ಮಾಡಿಫೈ ಮಾಡಿರೋದು, ಟಚ್ ಸ್ಕ್ರೀನ್ ಬರುತ್ತೆ, ಹೆಡ್ಲೈಟ್ ಎಲ್ಲ ಇದೆ, ಟೈರ್ ಕಂಡೀಷನ್ ಚೆನ್ನಾಗಿದೆ. ಈ ಗಾಡಿ ಬರೀ ನಿಮ್ಗೆ 3,95,000 ಮಾಡ್ಕೊಡ್ತೀನಿ ಸರ್. ಗಾಡಿ ಕಮ್ಮಿ ಅಂದ್ರೆ ಎಷ್ಟಾಗ್ಬೋದು ಲಾಸ್ಟ್? ಸರ್ 390 ಆಗುತ್ತೆ ಸರ್, ಫೈನಲ್ ಸರ್ ಅದು. ಓಕೆ 390 ಗೆ ಇದು 2 ಲೀಟರ್ ಗಾಡಿ, ಟಾಪ್ ಎಂಡ್ ಬರುತ್ತೆ. ಓಕೆ ಇನ್ನೊಂದು ಜಾಸ್ ಅವಾಗ ನಿಮ್ಗೆ ಹೇಳಿದ್ನಲ್ಲ ವಿ ವೇರಿಯಂಟ್ ಒಂದು ವೆಹಿಕಲ್ ಇದೆ ಅಂತ ಹೇಳಿದ್ನಲ್ಲ, ಈ ವೆಹಿಕಲ್ ಆಗಿರುತ್ತೆ ಅದು ಹೇಳಿದ್ರೆ ಡೀಟೇಲ್ಸ್ ಸರ್. ಇದು ಕೂಡ 2015 ಮಾಡಲ್ ವೆಹಿಕಲ್, ಇದು ಸೆಕೆಂಡ್ ಓನರ್, ಪೆಟ್ರೋಲ್ ಮ್ಯಾನುವಲ್ ಬರುತ್ತೆ, ವಿ ವೇರಿಯಂಟ್ ಬರುತ್ತೆ. ಈ ಗಾಡಿ ನಿಮಗೆ ಬರೀ 4.5 ಲಕ್ಷ ಮಾಡ್ಕೊಡ್ತೀನಿ ಸರ್ ಇದು. ಓಕೆ 4,50,000 ಆಗುತ್ತೆ ನೋಡ್ಬೋದು. ನಿಮಗೆ ಮಾರ್ಕೆಟ್ ವ್ಯಾಲ್ಯೂ ಏನಿಲ್ಲ ಅಂದ್ರೆ 550 6 lakhs ಗಂಟೆ ಇರುತ್ತೆ. ಅದು ಕೂಡ 450 ಫೈನಲೈಸ್ ಆಗುತ್ತಾ? 4.5 ಮಾಡ್ಕೊಡ್ತೀನಿ. ಲೋನ್ ನೋಡ್ತಾರೆ ಒಂದು 50,000 ಮಾಡಿ ರಿಮೈನ್ 4 ಲೋನ್ ಮಾಡ್ಕೊಟ್ಬಿಡ್ತೀನಿ. ಓಕೆ 4 lakhs ಆರಾಮಾಗಿ ಲೋನೇ ಆಗ್ಬಿಡುತ್ತೆ. ಅದು ಕೂಡ ನಿಮಗೆ ಜಯನಗರ ಇಷ್ಟೊಂದು ವೆಹಿಕಲ್ ಬರ್ತಾರೆ, ಅದು ನೋಡ್ಬೋದು. ಗಾಡಿ ಕಂಡೀಷನ್ ಆಗಲಿ ಪ್ರತಿಯೊಂದು ಬಾಡಿಲೇನು ಸೊ ಆಸ್ ಇಟ್ ಈಸ್ ಇರುತ್ತೆ. ಅದೇ ರೀತಿ ನಿಮಗೆ ರೀಪೇಂಟ್ ಯಾವುದೇ ರೀತಿ ಆಗಿಲ್ಲ. ಸೊ ಒಂದು ಬ್ರಷ್ ಚಪ್ ಕೂಡ ಆಗಿಲ್ಲಲ್ಲ? ಏನೂ ಆಗಿಲ್ಲ ಸರ್. ಓಕೆ ಸರ್ವಿಸ್ ಒಂದು ಆಗಿರುತ್ತೆ, ಸರ್ವಿಸ್ ಎಲ್ಲ ಆಗಿರುತ್ತೆ ಗಾಡಿ. ಓಕೆ ಗಾಡಿ ತಗೋಬೇಕು, ಡೀಸೆಲ್ ಹಾಕೊಂಡು ಓಡಿಸ್ಕೊಬೇಕು ಆರಾಮಾಗಿ ಅಷ್ಟೇ. ಓಕೆ ಸರ್ವಿಸ್ ಎಲ್ಲ ಯಾವ ತರ ವೆಹಿಕಲ್? ಕೆಲವೊಂದು ಗಾಡಿ ಸರ್ವಿಸ್ ಆಗೋದು, ಕೆಲವೊಂದು ಗಾಡಿ ಸರ್ವಿಸ್ ಆಗುತ್ತೆ. ಯಾವ ರೀತಿ? ನಿಮ್ಗೆ ನಮ್ಮ ಹತ್ರ ಎಕ್ಸ್ಟ್ರಾ ಪ್ಯಾಕೇಜ್ ಇದೆ, 3 years ವಾರಂಟಿ ಪ್ಯಾಕೇಜ್ ಅಂತ ಇರುತ್ತೆ. ಅದೇ ನೀವು ಎಕ್ಸ್ಟ್ರಾ ಪ್ಯಾಕೇಜ್ ಬೈ ಮಾಡಿದ್ರೆ ನಮ್ಮ ಹತ್ರ ನಿಮ್ಗೆ ಡೆಲಿವರಿ ಟೈಮ್ ಫುಲ್ ಸರ್ವಿಸ್ ಮಾಡ್ಕೊಡ್ತೀನಿ. ಆಯಿಲ್ ಫಿಲ್ಟರ್, ಏರ್ ಫಿಲ್ಟರ್, ಬ್ರೇಕ್ ಆಯಿಲ್, ಸ್ಟೇರಿಂಗ್ ಆಯಿಲ್, ಕ್ಯಾಲಿಬರ್ ಗಿಸಿಂಗ್, ವಾಶ್ ಪಾಲಿಶ್ ಎಲ್ಲ ಮಾಡ್ಕೊಡ್ತೀನಿ ಸರ್. ಓಕೆ 10,000 ಗಂಟೆ ಕೈ ಹಾಕಂಗಿಲ್ಲ ನೀವು ನೆಕ್ಸ್ಟ್ ಟೈಮ್. ಓಕೆ 10,000 3 ವರ್ಷ ವಾರಂಟಿ ಪರ್ಚೇಸ್ ಮಾಡಿದ್ರೆ ಎಕ್ಸ್ಟ್ರಾ ಪ್ಯಾಕೇಜ್ ಇರುತ್ತೆ, ಪರ್ಚೇಸ್ ಮಾಡಿದ್ರೆ 10,000 ಗಂಟೆ ಟೆನ್ಷನ್ ಇಲ್ಲ, ಆರಾಮಾಗಿ ಫ್ಯೂಲ್ ಹಾಕಿ ಓಡಾಡ್ಬೇಕಷ್ಟೇ. ಓಕೆ ಅದೇ ರೀತಿ ಯಾವುದೇ ತರ ಕಂಪ್ಲೇಂಟ್ ಇರಲ್ಲ. ಡೆಲಿವರಿ ಟೈಮ್ ನಾನೇ ಒಂದು ಸರ್ವಿಸ್ ಎಲ್ಲ ಮಾಡ್ಕೊಡ್ತೀನಿ. ಮತ್ತೆ ಪ್ಯಾಕೇಜ್ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಎಲ್ಲ ತರ ಸರ್ವಿಸ್ ಸಿಗ್ತದೆ. ಓಕೆ ಅದು ಕೂಡ ಆಫರ್ ಪ್ರೈಸಿಂಗ್ ಇರುತ್ತೆ, ಅದು ಮಾಡ್ಕೊಡ್ತೀನಿ ಸರ್. ಓಕೆ ಇನ್ನೊಂದು 820 ಕೂಡ ಇದೆ, 820 ಮ್ಯಾಗ್ನಾ ಸ್ಪೋರ್ಟ್ಸ್ ಇದು ಸರ್. ಇದು ಮ್ಯಾಗ್ನಾ ಬರುತ್ತೆ. ಡೀಸೆಲ್ 820 ಹುಡುಕ್ತಾರೋರಿಗೆ ನಮ್ಮ ಹತ್ರ ಸ್ಟಾಕ್ ತಗೊಂಡ್ಬಂದಿದ್ದೀನಿ. 2013 ಮಾಡೋದು ವೆಹಿಕಲ್, ಸೆಕೆಂಡ್ ಅಂದ್ರೆ ಡೀಸೆಲ್ ಮ್ಯಾನ್ಯುವಲ್ ಬರುತ್ತೆ ಇದು ಸರ್. ಒಳ್ಳೆ ಮೈಲೇಜ್ ಬರೋಂತ ಗಾಡಿ, ಬರೀ 3 ಲಕ್ಷ ಮಾಡ್ಕೊಡ್ತೀನಿ ಸರ್. ಓಕೆ 3.5 ಲಕ್ಷಕ್ಕೆ 18-20 ತನಕ ಮೈಲೇಜ್ ಬರೋಂತ ಗಾಡಿ, ಬರೀ 3 ಲಕ್ಷ ಮಾಡ್ಕೊಡ್ತೀನಿ. ರನ್ನಿಂಗ್, ಸಸ್ಪೆನ್ಷನ್, ಟೈರ್ ಎಲ್ಲ ಚೆನ್ನಾಗಿದೆ ಗಾಡಿ, ಬರೀ 3 ಲಕ್ಷ ಮಾಡ್ಕೊಡ್ತೀನಿ ಸರ್ ಗಾಡಿ. ಪೆಟ್ರೋಲ್ ಡೀಸೆಲ್ ಇದು ಸರ್? ಡೀಸೆಲ್ ಗಾಡಿ ಇದು, ಡೀಸೆಲ್ ವೆಹಿಕಲ್. ಓಕೆ ಸೊ ಮೈಲೇಜ್ ಅಂತ ಆರಾಮಾಗಿ ಬಂದೇ ಬರುತ್ತೆ. ಒಂದು ಬೆಲೆನ ನೋಡೋರಿಗೆ ಒಂದು ನೋಡಬಹುದು ಯಾವ ರೀತಿ ಕಂಡೀಷನ್ ಆಗ್ಲಿ. ಸೊ ಬೆಲೆನೋ ಸರ್, ಬಲೆನೋ ನಿಮ್ಗೆ ಮಾರ್ಕೆಟ್ ಅಲ್ಲಿ ಹೇಳಂಗಿಲ್ಲ ಅಂತ ಸೆಲ್ಲಿಂಗ್ ಗಾಡಿ ಇದು. 16 ಮಾಡಲು, ಸಿಂಗಲ್ ಓನರ್, ಎಲ್ಲ ಕಂಪ್ನಿ ರೆಕಾರ್ಡೆಡ್ ಸಮೇತ ಓಡಿರೋ ಗಾಡಿ ಇದು. 90,000 ಹೊಡಿದೆಲ್ಲ ರೆಕಾರ್ಡೆಡ್ ಸಮೇತ ಓಡಿರೋದು ಬರುತ್ತೆ ಇದು. ನಿಮ್ಗೆ ಪುಷ್ ಬಟನ್, ಡ್ಯೂಯಲ್ ಏರ್ ಬ್ಯಾಗ್, ABS, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಫೋಲ್ಡಿಂಗ್ ಮಿರರ್, ಮಿರರ್ ಇಂಡಿಕೇಟರ್ಸ್, ಇಂಥದ್ದಿಲ್ಲ ಅನ್ನಂಗಿಲ್ಲ, ಎಲ್ಲ ತರ ಫೀಚರ್ಸ್ ಬಂದ್ಬಿಡುತ್ತೆ ನಿಮ್ಗೆ. ಈ ಗಾಡಿ ಬರೀ 5 ಲಕ್ಷ ಮಾಡ್ಕೊಡ್ತೀನಿ ಸರ್. ಓಕೆ 5,75,000 ಆಗೋಗುತ್ತೆ. ಅದು ಕೂಡ ನೋಡಬಹುದು. ಶೋರೂಮ್ ಫಿಟರ್ ಪ್ರತಿಯೊಂದು ಬಂದ್ಬಿಡುತ್ತೆ ಅಂತ ಹೇಳಿದ್ರು. ಸೊ ಸೀಟ್ ಕಂಡೀಷನ್, ಆಫ್ಟರ್ ಮಾರ್ಕೆಟ್ ಲೆದರ್ ಪಾಲಿಶ್ ಪ್ರತಿಯೊಂದು ಬರ್ತಿದೆ. ರೇರ್ ನಿಮ್ಗೆ ID4 ಗ್ಲಾಸ್, ರೇರ್ ವೈಫರ್, ರೇರ್ ಪಾರ್ಕಿಂಗ್ ಸೆನ್ಸರ್, ರೇರ್ ಕ್ಯಾಮ್ರಾ ಪ್ರತಿಯೊಂದು ಬರ್ತಿದೆ. ಒಂದು ಸಿಟಿ ಕೂಡ ಇದೆ. 2012 ಮಾಡಲ್ ವೆಹಿಕಲ್, ಟಾಪ್ ಎಂಡ್ ಬರುತ್ತೆ ನಿಮ್ಗೆ, ಎಲ್ಲ ತರ ಆಪ್ಷನ್ಸ್ ಬರುತ್ತೆ. ಸೆಕೆಂಡ್ ಅಂದ್ರೆ ಪೆಟ್ರೋಲ್ ಮ್ಯಾನ್ಯುವಲ್ ಬರುತ್ತೆ. ಈ ಗಾಡಿ ನಿಮಗೆ ಬರೀ 3 ಲಕ್ಷ ಮಾಡ್ಕೊಡ್ತೀನಿ ಸರ್. 3 ಲಕ್ಷಕ್ಕೆ 2012 ಮಾಡಲ್ ಗಾಡಿ, ಸೆಕೆಂಡ್ ಅಂದ್ರೆ ಟಾಪ್ ಎಂಡ್ ಗಾಡಿ ಕೊಡ್ತಾ ಇದೀನಿ. 10-11 ಕೊಡ್ತಾರೆ ಸರ್, 3 ನಾನು 12 ಮಾಡಲು ಗಾಡಿ ಕೊಡ್ತಾ ಇದೀನಿ ನಿಮ್ಗೆ. ಓಕೆ ಇದಕ್ಕೆ ಅದೇ ರೀತಿ ಲೋನ್ ಆಗ್ತಿಲ್ಲ. 13 ಅಬೋ ಸ್ಯಾಲರಿ ಇದೆ, ಆರಾಮಾಗಿ ಲೋನ್ ಮಾಡ್ಕೊಡ್ತೀನಿ. ಆಗ ಇನ್ನ 14-15 ಮೇಲೆ ಯಾವ್ದಾರು ತಗೊಳ್ಳಿ, ಡಿಪೆಂಡ್ ಪ್ರೊಫೈಲ್ ಮೇಲೆ. ಪ್ರೊಫೈಲ್ ಚೆನ್ನಾಗಿದೆ, 50,000 ರಿಂದ 1 ಲಕ್ಷ ಡೌನ್ ಮಾಡಿ ನಿಮಗೆ ಲೋನ್ ಕೂಡ ಮಾಡ್ಕೊಡ್ತೀನಿ. ಇಲ್ಲಿ ನಿಮ್ಗೆ ಆ ಶೇಪ್ ಇಷ್ಟ ಆಗಿಲ್ಲ ಅಂತ ಫೇಸ್ ಲಿಫ್ಟ್ ವೆಹಿಕಲ್ ಕೂಡ ಇರುತ್ತೆ. ಅದು ಕೂಡ ಇಂದ್ರನಗರ್ ರಿಸನ್ ವೆಹಿಕಲ್ ಬರ್ತಾರೆ. ಅದು ಬಜೆಟ್ ಅಲ್ಲಿ ನೋಡ್ತೀನಿ ಅಂದ್ರೆ ಬಜೆಟ್ ಆಫರ್ ಪ್ರೈಸಿಂಗ್ ಎಲ್ಲ ಇರುತ್ತೆ. ಇದು ಕೂಡ ಹೇಳಿ ಸರ್. ಇದು 2017 ಮಾಡಲ್ ವೆಹಿಕಲ್, SV ಬರುತ್ತೆ ವೇರಿಯಂಟ್. ಇದು ಸಿಂಗಲ್ ಓನರ್ ಗಾಡಿ, ಕಂಪ್ಲೀಟ್ ಇಂಡಿವಿಜುವಲ್ ಆಗಿರೋ ವೆಹಿಕಲ್ ಇದು. ಪೆಟ್ರೋಲ್ ಮ್ಯಾನ್ಯುವಲ್ ಬರುತ್ತೆ. 71,000 ಓಡಿದೆ ಸರ್, ಎಲ್ಲ ರೆಕಾರ್ಡ್ ಸಮೇತ ಓಡಿರೋದು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ ನಿಮ್ಗೆ 5,85,000 ಮಾಡ್ಕೊಡ್ತೀನಿ ಸರ್. ಓಕೆ ಗಾಡಿ, ಸಿಟಿ ನ್ಯೂ ಶೇಪ್ ಬರುತ್ತೆ ಗಾಡಿ, ಎಲ್ಲ ತರ ರೆಕಾರ್ಡ್ ಓಡಿರೋದು. ಬರೀ 5,85,000 ಮಾಡ್ಕೊಡ್ತೀನಿ. ಓಕೆ 5,85,000 ಆಗೋಗುತ್ತೆ. ಅದು ಕೂಡ ನೋಡಬಹುದು. ಡ್ಯುಯಲ್ ಏರ್ ಬ್ಯಾಗ್, ABS, ಅಲೌನ್ಸ್ ಬರ್ತಿಲ್ಲ ಅದರಲ್ಲಿ. ಸೊ ಕಂಪ್ಲೀಟ್ ಫೀಚರ್ ಬರ್ತಿದೆ. ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಇಂಟರ್ವ್ಯೂ ಎಕ್ಸ್ಟ್ರಾ ಎಲ್ಲ ತರ ಆಪ್ಷನ್ ಬಂದ್ಬಿಡುತ್ತೆ ಸರ್ ನಿಮ್ಗೆ. ಕ್ರೂಸ್ ಕಂಟ್ರೋಲ್ ಇರುತ್ತೆ, ಎಲ್ಲ ಏರ್ ಬ್ಯಾಗ್, ABS, A to Z ಫೀಚರ್ಸ್ ಬರುತ್ತೆ ಗಾಡಿಗೆ ಇದಕ್ಕೆ. ಓಕೆ ಸೊ ಇನ್ನೊಂದು ವರ್ಣ ಕೂಡ ಇದೆ. ವರ್ಣ ಯಾರು ನೋಡಿದ್ರೆ ಅದು ಕೂಡ ಮ್ಯಾಗ್ ಪ್ರತಿಯೊಂದು ಇದೆ, ಶೋರೂಮ್ ಫಿಟೆಡ್. ಹೇಳಿ ಕಡಿಮೆ ಬಜೆಟ್ ಅಲ್ಲಿ ಯಾರು ಸೆಡನ್ ಗಾಡಿ ಹುಡುಕ್ತಿದ್ರ ಅಂದ್ರೆ ಆರಾಮಾಗಿ ಗಾಡಿ ಎತ್ಕೊಂಡು ಹೋಗ್ಬೋದು. ಇದು
ಯಾಕಂದ್ರೆ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿದ್ದೀನಿ, 5 ವರ್ಷ ಡಾಕ್ಯುಮೆಂಟ್ ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. 11 ಮಾಡಲ್ ಗಾಡಿ ವರ್ಣ ನಿಮಗೆ ಟಾಪ್ ಅಂಡ್ ಎಸ್ ಬರುತ್ತೆ ನಿಮಗೆ. ಬರೀ 7,70,000 ಮಾಡ್ಕೊಡ್ತೀನಿ ಸರ್, ಫೈನಲ್ ಸರ್ ಇದು. ಓಕೆ 2,75,000 11 ಮಾಡಲು FC ಡಾಕ್ಯುಮೆಂಟ್ ರನ್ನಿಂಗ್ ಇರೋಂತ ಬೇಕಲ್ಲ, ಬರೀ 7,75,000 ಗಾಡಿ ಕೊಡ್ತೀನಿ. ಓಕೆ 2,75,000 ಆಗುತ್ತೆ. ಅದು ಕೂಡ 5511 ಯಾರು ನೋಡ್ತಾರೆ, ಈ ವೆಹಿಕಲ್ ಕೂಡ ಇರುತ್ತೆ. ನಂಬರ್ ಇಷ್ಟ ಆಗಿ ಬಂದು 7,70,000 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಅಂತ ಇರುತ್ತೆ. ಬಂದು ಸ್ವಲ್ಪ ಆ ಕಡೆ ಮಾಡ್ಕೊಡ್ತೀನಿ ಸರ್. ಓಕೆ, ಸೊ ಹಾಗೆ ಇನ್ನೊಂದು ವರ್ಣ ಕೂಡ ಇದೆ ಹೇಳಿ ಸರ್. ಓಲ್ಡ್ ಬೇಡ ನಿಮಗೆ ಫ್ಲೂಡಿಗೆ ಹುಡುಕ್ತಾರೆ, ಅದು ಇದೆ. 2012 ಮಾಡಲ್ ವೆಹಿಕಲ್ ಇದು, ಸೆಕೆಂಡ್ ಓನರ್ ಬರುತ್ತೆ, ಪೆಟ್ರೋಲ್ ಮ್ಯಾನ್ಯುವಲ್. ಬರೀ ಈ ಗಾಡಿ 3.5 ಲಕ್ಷ ಮಾಡ್ಕೊಡ್ತೀನಿ ಸರ್ ನಿಮ್ಗೆ. ಓಕೆ 3 ಲಕ್ಷಕ್ಕೆ ಆಗೋಗುತ್ತೆ. 3.5 ಲಕ್ಷ ಮಾಡ್ಕೊಡ್ತೀನಿ, ಮಿಡಲ್ ವರ್ಷನ್ ಬರುತ್ತೆ ಗಾಡಿ. ಬರೀ 3 ಲಕ್ಷ ಗಾಡಿ ಮಾಡ್ಕೊಡ್ತೀನಿ. ಓಕೆ 3,50,000 ಆಗೋಗುತ್ತೆ. ಅದು ಕೂಡ ನೋಡಬಹುದು. K50 ಅಂದ್ರೆ ನಿಮ್ಗೆ ಬೆಂಗಳೂರು ಪಾರ್ಟ್ ಬೆಂಗಳೂರು ರಿಸನ್ ವೆಹಿಕಲ್ ಆಗಿರುತ್ತೆ. ಹಾಗೆ ಮಂಗಳೂರು ರಿಸನ್ ವೆಹಿಕಲ್ ನೋಡ್ತಾರೆ, ಒಂದು ಫೀಗೋ ಕೂಡ ಇರುತ್ತೆ, ಅದು ಕೂಡ ಲೇಟೆಸ್ಟ್ ಹೇಳಿ ಸರ್. ಇದು 2016 ಮಾಡಲ್ ವೆಹಿಕಲ್, ಸಿಂಗಲ್ ಅನ್ನ ಬರುತ್ತೆ, ಪೆಟ್ರೋಲ್ ಮ್ಯಾನ್ಯುವಲ್ ಬರುತ್ತೆ. ಇದು ನಿಮ್ಗೆ ಎಲ್ಲ ತರ ಆಪ್ಷನ್ ಬರುತ್ತೆ, ಏರ್ ಬ್ಯಾಗ್, ABS, ಪವರ್ ಸ್ಟೀರಿಂಗ್, ಪವರ್ನೆಸ್ ಎಲ್ಲ ಆಪ್ಷನ್ ಬರುತ್ತೆ. ಲೆಸ್ ದೆನ್ ಗಾಡಿ, ಬರೀ 50,000 ಓಡಿರೋ ಗಾಡಿ ಇದು. ಬರೀ ಈ ಗಾಡಿ ನಿಮಗೆ ಬರೀ 3.5 ಲಕ್ಷ ಮಾಡ್ಕೊಡ್ತೀನಿ ಸರ್. ಓಕೆ 16 ಮಾಡಲ್ ಗಾಡಿ, ಸಿಂಗಲ್ ಅಂದ್ರೆ ಬರೀ 3.5 ಲಕ್ಷ ಮಾಡ್ಕೊಡ್ತೀನಿ. 820 ನಿಮಗೆ ಓಲ್ಡ್ ಶೇಪಲ್ ಮ್ಯಾಗ್ನಾ ಕೂಡ ಇರುತ್ತೆ. ಮ್ಯಾಗ್ನಾ ಡೀಟೇಲ್ಸ್ ಸರ್, ಇದು 2012 ಮಾಡಲ್ ವೆಹಿಕಲ್, ಸೆಕೆಂಡ್ ಓನರ್ ಗಾಡಿ ಬರುತ್ತೆ, ಪೆಟ್ರೋಲ್ ಮ್ಯಾನ್ಯುವಲ್, ಮ್ಯಾಗ್ನಾ ಬರುತ್ತೆ ವೇರಿಯಂಟ್ ಇದು. ಇದು ನಿಮ್ಗೆ 80,000 ಓಡಿದೆ ಸರ್ ಗಾಡಿ ಇದು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 2.3 ಲಕ್ಷ ಮಾಡ್ಕೊಡ್ತೀನಿ ಸರ್. ಓಕೆ ಲೋನ್ ಆಗಲ್ಲ, ಸ್ಯಾಲರಿ ಪರ್ಸೆಂಟ್ ಇದ್ರೆ 3% ಮಾಡ್ಕೊಡ್ತೀನಿ, ಇಲ್ಲಾಂದ್ರೆ ಫುಲ್ ಕ್ಯಾಶ್ ತಗೊಳ್ಬೇಕಾಗುತ್ತೆ. ಓಕೆ ಇನ್ನೊಂದು ಸ್ಯಾಂಟ್ರಾ ಕೂಡ ಇದೆ ಸರ್. ಸ್ಯಾಂಟ್ರಾ 14 ಮಾಡಲು ನಿಮಗೆ ಡಿಸೆಂಬರ್ ಆಲ್ಮೋಸ್ಟ್ 15 ಬರುತ್ತೆ, ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ಮ್ಯಾನ್ಯುವಲ್. ನಿಮ್ಗೆ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ ನಿಮಗೆ 7,65,000 ಮಾಡ್ಕೊಡ್ತೀನಿ ಸರ್. 2,65,000 7,65,000 14 ಮಾಡಲು ಸ್ಯಾಂಟ್ರಾ ಕೊಡ್ತಾ ಇದೀನಿ ನಿಮ್ಗೆ. ಓಕೆ ಲೋನ್ ನೋಡೋರಿಗೆ ಆರಾಮಾಗಿ ಲೋನ್ ಆಗ್ಬಿಡುತ್ತೆ ಸರ್. 50 ರಿಂದ 60 ಮಾಡಿ ಆರಾಮಾಗಿ 1.5 ಲಕ್ಷ ಲೋನ್ ಆಗ್ಬಿಡುತ್ತೆ ನಿಮ್ ಗಾಡಿ. ಓಕೆ ನಿಸಾನ್ ನೋಡೋದ ಒಂದು ಮೈಕ್ರಾ ಸರ್. ಇದು 2012 ಮಾಡಲ್ ವೆಹಿಕಲ್, ಡೀಸೆಲ್ ಬರುತ್ತೆ, ಟಾಪ್ ಎಂಡ್ ಬರುತ್ತೆ ನಿಮ್ಗೆ, ಬಟನ್ ಶಾರ್ಟ್, ಏರ್ ಬ್ಯಾಗ್, ABS ಎಲ್ಲ ತರ ಆಪ್ಷನ್ ಬರುವಂತ ಗಾಡಿ. ಬರೀ ನಿಮ್ಗೆ 2.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 2.5 ಲಕ್ಷ 2.5 ಲಕ್ಷಕ್ಕೆ 2012 ಮಾಡಲ್ ಗಾಡಿ, ಡೀಸೆಲ್, ನಿಸಾನ್ ಮೈಕ್ರಾ ಕೊಡ್ತಾ ಇದೀನಿ ನಿಮ್ಗೆ. ಟಾಪ್ ಎಂಡ್ ಬರುತ್ತೆ ಗಾಡಿಗೆ, ನೋಡಬಹುದು. ಅದು ಕೂಡ ಪ್ರಾಪರ್ ಬೆಂಗಳೂರು ವೆಹಿಕಲ್ ಆಗಿರುತ್ತೆ. ಇನ್ನೊಂದು ವೆಹಿಕಲ್ ನೋಡ್ತಾ ಇದ್ರೆ ಒಂದು ಟಾಟಾ ಟಿಯಾಗೋ. ಇದು 2016 ಮಾಡಲು, ಸೆಕೆಂಡ್ ಓನರ್ ಬರುತ್ತೆ, ಪೆಟ್ರೋಲ್ ಮ್ಯಾನ್ಯುವಲ್ ಬರುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ, 18-20 ಮೈಲೇಜ್ ಬರುತ್ತೆ. ಈ ಗಾಡಿ ನಿಮ್ಗೆ ಬರೀ 3.5 ಲಕ್ಷ ಮಾಡ್ಕೊಡ್ತೀನಿ. 820 ಆಕ್ಟಿವ್ ನೋಡೋರಿಗೆ ಒಂದು ವೆಹಿಕಲ್ ಕೂಡ ಇರುತ್ತೆ ಹೇಳಿ 16 ಮಾಡಲ್ ಬರುತ್ತೆ, ಇದು ಸೆಕೆಂಡ್ ಓನರ್, ಎಲೈಟ್ ಶೇಪ್ ಬರುತ್ತೆ, 68,000 ಓಡಿದೆ ಸರ್, ಎಲ್ಲ ರೆಕಾರ್ಡೆಡ್ ಸಮೇತ ಓಡಿರೋದು. ಏರ್ ಬ್ಯಾಗು, ABS, ಪವರ್ ಸ್ಟೀರಿಂಗ್, ಪವರ್ನೆಸ್ ಎಲ್ಲ ತರ ಬರುತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ನಿಮ್ಗೆ ಬರೀ 4.5 ಲಕ್ಷ ಗಾಡಿ ಕೊಡ್ತಾ ಇದೀನಿ. 16 ಮಾಡಲ್ ಗಾಡಿ, ಓಕೆ ಯಾವ ತರ ಆಕ್ಸಿಡೆಂಟ್ ಇಲ್ಲ, ಇಂಜಿನ್ ರಿಪೇರ್ ಇಲ್ಲ, ಒರಿಜಿನಲ್ ಗಾಡಿ, ಬರೀ 4.5 ಲಕ್ಷ ಮಾಡ್ಕೊಡ್ತೀನಿ ಸರ್. ಓಕೆ ಒಂದು ಟೊಯೋಟಾ ಇನ್ನೋವಾ ಕೂಡ ಇರುತ್ತೆ ಸರ್. ಇನ್ನೋವಾ ಇದು 2014 ಮಾಡಲ್ ಬರುತ್ತೆ, 2.5 ಬರುತ್ತೆ. ಇದು ಎಲ್ಲ ತರ ಆಪ್ಷನ್ ಬರುತ್ತೆ, 1,15,000 ಓಡಿದೆ ಗಾಡಿ, 10ವರೆಗೆ ಮಾಡ್ಕೊಡ್ತೀನಿ ಸರ್. ಇದು ಓಕೆ 10,50,000 10,50,000 14 ಮಾಡಲ್ ಇನ್ನೋವಾ ಸಿಗ್ತಾ ಇದೆ ನಿಮ್ಗೆ. ಓಕೆ ಲೋನ್ ನೋಡೋರು ಆರಾಮ ಮಾಡ್ಕೊಡ್ತೀನಿ. ಒಂದು 3 ಲಕ್ಷ ಲೋನ್, 3 ಲಕ್ಷ DP ಮಾಡಿ ಆರಾಮಾಗಿ ಲೋನ್ ಆಗ್ಬಿಡುತ್ತೆ. ಓಕೆ 3 ಲಕ್ಷ DP ಮಾಡಿದ್ರೆ ಆರಾಮಾಗಿ ಆಗ್ಬಿಡುತ್ತೆ. ಒಂದು ಶಿಫ್ಟ್ ನೋಡೋರಿಗೆ ಒಂದು ವೆಹಿಕಲ್ ಕೂಡ ಇರುತ್ತೆ. ಶಿಫ್ಟ್ ಹೇಳಿ ಶಿಫ್ಟ್ ಅಲ್ಲಿ ಸುಮಾರು ಜನ ಕೇಳ್ತೀರಾ ಡೀಸೆಲ್ ಗಾಡಿ ಅಂತ, ನಮ್ಮ ಹತ್ರ ಒಂದು ಸ್ಟಾಕ್ ಅವೈಲೇಬಲ್ ಇದೆ. 2017 ಮಾಡಲ್ ವೆಹಿಕಲ್, ಸೆಕೆಂಡ್ ಓನರ್ ಬರುತ್ತೆ, ಡೀಸೆಲ್ ಮ್ಯಾನ್ಯುವಲ್. ಈ ಗಾಡಿ ಸರ್ ಬರೀ ನಿಮ್ಗೆ 5 ಲಕ್ಷ ಮಾಡ್ಕೊಡ್ತೀನಿ ಸರ್. 5.5 ಲಕ್ಷಕ್ಕೆ 5 ಲಕ್ಷಕ್ಕೆ 70 ಮಾಡಲು ಡೀಸೆಲ್ ಗಾಡಿ ಸಿಗ್ತಾ ಇದೆ ನಿಮ್ಗೆ. ಓಕೆ ಅದು ಕೂಡ ಫ್ಯಾನ್ಸಿ ನಂಬರ್ ನೋಡ್ಬೋದು. ಅದು ಕೂಡ ನಿಮ್ಗೆ ಇಂದ್ರಾನಗರ ವೆಹಿಕಲ್ ಬರ್ತಿದೆ. ಇನ್ನೊಂದು i10 ನೋಡೋರಿಗೆ ಸರ್, ಸಿಟಿ ಯೂಸ್ಗೆ ಎರಡು ಕಮ್ಮಿ ಬಜೆಟ್ ಅಲ್ಲಿ ಹುಡುಕ್ತಾರೋರಿಗೆ ಹ್ಯಾಚ್ ಬ್ಯಾಕಲ್ಲಿ i10 ಅಂತ ಆರಾಮಾಗಿ ತಗೋಬಹುದು. ಯಾಕಂದ್ರೆ ನಿಮ್ಗೆ ಕಂಫರ್ಟ್ ಆಗಲಿ, ಮೈಲೇಜ್ ಆಗಲಿ, ಒಳ್ಳೆ ಮೈಲೇಜ್ ಬರುತ್ತೆ. 13 ಮಾಡಲ್ ಇದು, ಸೆಕೆಂಡ್ ಓನರ್ ಬರುತ್ತೆ, ಪೆಟ್ರೋಲ್ ಮ್ಯಾನ್ಯುವಲ್. ಬರೀ ನಿಮ್ಗೆ 2,80,000 ಮಾಡ್ಕೊಡ್ತೀನಿ ಸರ್. ಸರ್ ಇದು 2018 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್, ಪೆಟ್ರೋಲ್ ಆಟೋಮೆಟಿಕ್ ಬರುತ್ತೆ, ಆಲ್ಫಾ ಸರ್, ಫುಲ್ ಲೋಡೆಡ್ ಬರುತ್ತೆ ನಿಮ್ಗೆ. ನಿಮ್ಗೆ ಪ್ರೊಜೆಕ್ಟರ್, ಹೆಡ್ ಲ್ಯಾಂಪ್ಸು, ಏರ್ ಬ್ಯಾಗು, ABS, ಪವರ್ ಸ್ಟೀರಿಂಗು, ಪವರ್ ವಿಂಡೋಸ್, ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮ್ರಾ, A to Z ಬರುವಂತ ಫೀಚರ್, A to Z ಎಲ್ಲ ಬರುತ್ತೆ ಗಾಡಿಗೆ ನಿಮ್ಗೆ. ಓಕೆ ಸರ್ ಈ ಗಾಡಿ ನಿಮ್ಗೆ ಬರೀ 5,85,000 ಮಾಡ್ಕೊಡ್ತೀನಿ ಸರ್. ಓಕೆ 5,85,000 5,85,000 18 ಮಾಡಲ್ ಗಾಡಿ, ಬಲೆನೋ ಸಿಗ್ತಾ ಇದೆ ಗಾಡಿ ನಿಮ್ಗೆ. ಓಕೆ ಗಾಡಿ ಕಂಡೀಷನ್ ನೋಡಬಹುದು ಯಾವ ರೀತಿ ಅಂತ. ಬೆಲೆನ ಸಕಲ ಎಲ್ಲ ಶೋರೂಮ್ ರೆಕಾರ್ಡರ್ಸ್ ಓಡಿರೋದು. ನಿಮ್ಗೆ 40,000 ಓಡಿದೆ, ಎಲ್ಲ ರೆಕಾರ್ಡರ್ ಸಮೇತ ಓಡಿರೋದು ಗಾಡಿ ನಿಮ್ಗೆ. ಓಕೆ ಕೂಡ ಫ್ಯಾಬಿಯಾ ಕೂಡ ಇರುತ್ತೆ. ಫ್ಯಾಬಿ ಹೇಳಿ ಸರ್. ಇದು 2011 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ಬರುತ್ತೆ. ಈ ಗಾಡಿ ಪ್ರೈಸ್ ಮಾಡಿ ಬರೀ 2.5 ಲಕ್ಷ ಮಾಡ್ಕೊಡ್ತೀನಿ ಸರ್ ನಿಮ್ಗೆ. ಓಕೆ 2.5 ಲಕ್ಷಕ್ಕೆ 2.5 ಲಕ್ಷಕ್ಕೆ 11 ಮಾಡಲ್ ಗಾಡಿ, ಸಿಂಗಲ್ ಓನರ್, ಸ್ಕೋಡಾ ಫ್ಯಾಬಿಯಾ ಕೊಡ್ತಾ ಇದೀನಿ ನಿಮ್ಗೆ. ಓಕೆ ಇನ್ನೊಂದು ವೆಹಿಕಲ್ ನೋಡಿದ್ರೆ ಮಾರುತಿ ಸುಜುಕಿ ರಿಡ್ಸ್ ಕೂಡ ಇರುತ್ತೆ. ರಿಡ್ಸ್ ಹೇಳಿ ಸರ್. ಇದು 2011 ಮಾಡಲ್ ವೆಹಿಕಲ್, ಒಳ್ಳೆ ಮೈಲೇಜ್ ಬರುವಂತ ಗಾಡಿ ನಿಮ್ಗೆ. 18-20 ತನಕ ಮೈಲೇಜ್ ಬರುತ್ತೆ. ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ಮೈಲೇಜ್ ಬರುತ್ತೆ, VX ಬರುತ್ತೆ ಗಾಡಿ ಇದು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ ನಿಮ್ಗೆ 7,80,000 ಮಾಡ್ಕೊಡ್ತೀನಿ ಸರ್.